ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮೋಯ ಸಲಿಲಾನಿರಕ್ಷತೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಾವದೇ ನವಪದೇ ಬಹುವಚೇ ಸಹಸ್ರಾಕ್ಷರ ಪರಮೇಯೋಹಂ. ಶ್ರೀಮಾತಾ ಶ್ರೀಮಹಾರಾಜ್ಞೇ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನೇಗೊಂಡ ಸಂಬೋಧ ದೇವಕಾರ್ಯ ಸಮಧ್ಯತೆ ಶ್ರೀಲಲಿತದ್ರವರ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯ 26/1/2025 1/2/2025 ವಾರ ಭವಿಷ್ಯ. ಈ ವಾರದ ದಿನ ವಿಶೇಷಗಳನ್ನು ನೋಡಿದಾಗ 27/1/2025 ಸೋಮವಾರ ಸೋಮಪ್ರದೋಷ ಇರುವಂಥದ್ದು. ಸೋಮಪ್ರದೋಷ ಬಂದಿರೋದ್ರಿಂದ ಯಾರ್ಯಾರಿಗೆ ಮಾನಸಿಕವಾಗಿ ಸ್ವಲ್ಪ ಡಿಪ್ರೆಷನ್ಗೆ ಹೋಗುವಂಥದ್ದು ಅಥವಾ ಆಹಾರ ವ್ಯತ್ಯಾಸದಿಂದ ಅನಾರೋಗ್ಯ ಅಂತಕ್ಕಂಥದ್ದು ಕಾಡ್ತಾ ಇದೆ, ಅಥವಾ ಮಾನಸಿಕವಾಗಿ ಸ್ಥಿಮಿತ ಇಲ್ಲ, ಅಂದರೆ ತುಂಬ ಡಿಸ್ಟರ್ಬ್ ಜಾಸ್ತಿ ಆಗ್ತಾ ಇದ್ದೀವಿ ಅನ್ನೋ ಒಂದು ಸ್ಥಿತಿನಲ್ಲಿರುವಂಥವ್ರಿಗೆ, ಮತ್ತು ಸಾಧ್ಯವಾದಷ್ಟು ಈ ಮರೆವಿನ ಸ್ವಭಾವ ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಿ ಅನ್ನುವಂಥವ್ರು ಈ ಸೋಮ ಪ್ರದೋಷವನ್ನು ಆಚರಣೆ ಮಾಡ್ತಕ್ಕಂಥದ್ದು, ಮತ್ತು ಸೋಮವಾರ ಸಾಯಂಕಾಲ 4:15 6:30 ಸಂದರ್ಭದಲ್ಲಿ ಶಿವಯ್ಯನಿಗೆ ಅಭಿಷೇಕ ಪೂಜೆ ಅಥವಾ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಅದ್ಭುತವಾದಂಥ ಫಲವನ್ನು ನೀವು ನೋಡಬಹುದು. ಇನ್ನು 28/1/2025 ಮಂಗಳವಾರ ಮೀನರಾಶಿಗೆ ಶುಕ್ರ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಮೀನರಾಶಿಗೆ ಶುಕ್ರ ಪ್ರವೇಶವನ್ನು ತೆಗೆದುಕೊಳ್ಳೋದ್ರಿಂದ ಉಚ್ಚನ ಆಗ್ತಾನೆ, ಪರಮೋಚ್ಚ ಸ್ಥಿತಿಗೆ ಹೋಗೋದ್ರಿಂದ ಶುಕ್ರ ಅದ್ಭುತವಾದಂಥ ಫಲವನ್ನು ಕೆಲವೊಂದು ರಾಶಿಗಳವರು ಅನುಭವಿಸೋದಕ್ಕೆ ದಾರಿಯಾಗಿರುತ್ತೆ. ಈಗಾಗಲೇ ಅದರ ಫಲಗಳನ್ನು ಅನುಭವಿಸ್ತಾ ಇರ್ತೀರಿ. ಶನಿ ಡಿಗ್ರಿಯಿಂದ ದಾಟಿದ ಮೇಲೆ ಸ್ವಲ್ಪ ಡೌನ್ ಆಗಿರ್ತದೆ ಅಷ್ಟೇ. ಬಟ್ ಶುಕ್ರ ಕುಂಭರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಿದ್ದಂಗೆ ಕೆಲವೊಂದು ರಾಶಿಗಳವರು ಅನುಭವವನ್ನು ಅಥವಾ ಅನುಕೂಲವನ್ನು ಪಡೆಯೋದಕ್ಕೆ ದಾರಿ ಆಗಿರ್ತದೆ. ಈಗ ಪಾಪಕರ್ತರಿ ಯೋಗ ಸ್ಥಿತಿನಲ್ಲಿರೋದ್ರಿಂದ ಶುಕ್ರ ಸ್ವಲ್ಪ ಫಲವನ್ನು ಸ್ವಲ್ಪ ನಿರೀಕ್ಷೆಯಲ್ಲಿ ಸ್ವಲ್ಪ ಕಡಿಮೆ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಅದರ ಫಲವನ್ನು ಬೇರೆ ಗ್ರಹದಿಂದ ಕೊಡಿಸ್ತಾನೆ, ಇರಲಿ. ಇನ್ನು 29/1/2025 ಬುಧವಾರ ಅವರಾತ್ರಿ ಅಮಾವಾಸ್ಯೆ ಅಂತ ಕರೆಯುವಂಥದ್ದು. ಅಂದರೆ ಬಹಳ ವಿಶೇಷವಾಗಿ ಪುಷ್ಯ ಮಾಸದ ಅಂತಿಮ ಅವತ್ತಿಂದ ಪುಣ್ಯ ಸ್ನಾನವೂ ಕೂಡ ಇರ್ತಕ್ಕಂಥದ್ದು. ಅದರಲ್ಲೂ ಕುಂಭಮೇಳ ನಡೀತಾ ಇರೋದ್ರಿಂದ ಅವತ್ತ ವಿಶೇಷವಾದಂಥ ಒಂದು ಸ್ನಾನ ಮತ್ತು ಪೂಜೆ ಎಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದೆಲ್ಲವೂ ಕೂಡ ಇರುತ್ತೆ. ಸಾಧ್ಯವಾದರೆ ನೀವು ಕೂಡ ಆವತ್ತಿನ ದಿವಸ ಎಲ್ಲಿ ಸಾಧ್ಯ ಆದರೆ ಪ್ರಯಾಗ್ರಾಜ್ಗೆ ಹೋಗಿ, ಇಲ್ಲವ ಸಾಧ್ಯವಾದರೆ ಇಲ್ಲೇ ಎಲ್ಲರೂ ಕಾವೇರಿ ನದಿ ಎಲ್ಲೆಲ್ಲಿ ನಿಮಗೆ ಅವಕಾಶ ಇದೆಯೋ ನದಿ ಸ್ನಾನವನ್ನು ಮಾಡೋದಕ್ಕೆ ಹತ್ತಿರ ಇದೆಯೋ ಅಲ್ಲಿ ನದಿ ಸ್ನಾನವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ನಾವಂತೂ ಕೂಡ ಒಂದು ನದಿ ಸ್ನಾನದ ಒಂದು ವ್ಯವಸ್ಥೆಗಳನ್ನು ಇಲ್ಲ ಒಂದು ಅನುಕೂಲವನ್ನು ನಾವು ಕೂಡ ನೋಡ್ತೀವಿ. ನೀವು ಕೂಡ ಹತ್ತಿರದಲ್ಲಿರ್ತಕ್ಕಂಥವ್ರು ಎಲ್ಲೆಲ್ಲಿ ತುಂಗಭದ್ರಾ ಆಗ್ಬೋದು, ಯಾರ್ಯಾರಿಗೆ ಯಾವ್ಯಾವ ನದಿ ಹತ್ತಿರ ಆಗುತ್ತೋ, ಕೃಷ್ಣ ಆಗ್ಬೋದು ಇಲ್ಲ ಕಾವೇರಿ ಆಗ್ಬೋದು, ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ನದಿ ಸ್ನಾನವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅಮಾವಾಸ್ಯೆ ದಿವಸ ಮತ್ತು ಬರುವಂಥ ವಸಂತ ಪಂಚಮಿ ಅಂತ ಏನು ಕರಿತೀವಲ್ಲ ಆವತ್ತಿನ ದಿವಸವೂ ಕೂಡ ಒಂದು ಪುಣ್ಯ ಸ್ನಾನವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ತುಂಬ ಒಳ್ಳೆಯ ಫಲವನ್ನು ಅಥವಾ ಕರ್ಮಗಳು ಕಳೆಯುವಂಥ ಒಂದು ಅವಕಾಶಗಳಿರ್ತದೆ. ಇನ್ನು ಗ್ರಹಗತಿಗಳ ವಿಶೇಷಗಳನ್ನು ನೋಡಿದಾಗ ವೃಷಭ ರಾಶಿನಲ್ಲಿ ವಕ್ರ ಗುರು ಇರ್ತಕ್ಕಂಥದ್ದು, ಮಿಥುನ ರಾಶಿನಲ್ಲಿ ವಕ್ರ ಕುಜ ಇರ್ತಕ್ಕಂಥದ್ದು, ಮತ್ತು ಕನ್ಯಾ ರಾಶಿನಲ್ಲಿ ಕೇತು. ವಾರ ಆರಂಭದಲ್ಲಿ ವೃಶ್ಚಿಕ ರಾಶಿನಲ್ಲಿರ್ತಾನೆ. ತದನಂತರವಾಗಿ ಧನುಸ್ಸು ರಾಶಿ, ಮಕರ, ಕುಂಭರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ. ವಾರಾಂತ್ಯದಲ್ಲಿ ಕುಂಭರಾಶಿನಲ್ಲಿ ಇರ್ತಾನೆ. ಇಷ್ಟು ಚಂದ್ರನ ಸಂಚಾರ. ಇನ್ನು ಮಕರ ರಾಶಿನಲ್ಲಿ ರವಿ ಮತ್ತು ಬುಧ ಇರ್ತಕ್ಕಂಥದ್ದು, ಕುಂಭರಾಶಿನಲ್ಲಿ ಶುಕ್ರ ಮತ್ತು ಶನಿ. ಶುಕ್ರ ಕುಂಭರಾಶಿನಲ್ಲಿ ವಾರ ಆರಂಭ ಇದ್ದಂಥದ್ದು. ಮಂಗಳವಾರ ಮೀನರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾನೆ ಮತ್ತು ಮೀನರಾಶಿನಲ್ಲಿ ರಾಹು ಇರತಕ್ಕಂಥದ್ದು. 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿದೆ. ಇದರಿಂದ ಸಾಕಷ್ಟು ಒಳಿತ ಫಲಗಳನ್ನು ಕೂಡ ನೋಡೋದಕ್ಕೆ ದಾರಿಯಾಗ್ತದೆ. ಕೆಲವೊಂದು ರಾಶಿಗಳವರಿಗೆ ಅನಿಷ್ಟ ಫಲವನ್ನು ನೋಡೋದಕ್ಕೆ ದಾರಿಯಾಗಿರ್ತದೆ. ಸಾಮಾನ್ಯವಾಗಿ ಅಂಥ ಅನಿಷ್ಟ ಫಲವನ್ನು ನೋಡುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಈ ವಾರದಲ್ಲಿ ಎಲ್ಲ ರಾಶಿಗಳವರಿಗೆ ಉತ್ತಮ ಫಲಗಳನ್ನು ನೋಡುವಂಥ ಅವಕಾಶಗಳಿದೆ. ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಆರ್ಥಿಕವಾಗಿ ಅನುಕೂಲವಾಗುವಂಥ ಒಂದು ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿರತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಮತ್ತು ಅದೃಷ್ಟವೂ ಕೂಡ ಕೂಡಿ ಬರುವಂಥ ಸಾಧ್ಯತೆಗಳು, ವ್ಯಾಜ್ಯಗಳಲ್ಲಿ ಜೀವನ ಸಾಧಿಸ್ತಕ್ಕಂಥ ಅವಕಾಶಗಳು ಬರೋದಕ್ಕೆ ದಾರಿಯಾಗ್ತದೆ.
ದಾನ ಧರ್ಮ ಪೂಜೆ ಪುನಸ್ಕಾರ ದೇವರು ದಿಂಡ್ರು ಅಥವಾ ದೇವಸ್ಥಾನಕ್ಕೆ ತೆರಳತಕ್ಕಂಥದ್ದು ಇಂಥ ಅವಕಾಶಗಳು ಕೂಡ ಈ ವಾರದಲ್ಲಿ ಯಥೇಚ್ಛವಾಗಿ ಮಾಡ್ತೀರಿ. ಜ್ಞಾನಾರ್ಜನೆ ಕಡೆಗೆ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನದಾದಂಥ ಆಸಕ್ತಿಗಳು ಮತ್ತು ಯಥೇಚ್ಛವಾಗಿ ಉನ್ನತ ವಿದ್ಯಾಭ್ಯಾಸ ಅನ್ನೋ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಉತ್ತಮವಾದಂಥ ಅವಕಾಶಗಳು ಪ್ರಾಪ್ತಿಯ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ. ಸ್ಥಿರಾಸ್ತಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲದ ದಿವಸಗಳು ಬರೋದಕ್ಕೆ ದಾರಿ ಇದೆ. ಭೂಮಿ ವ್ಯವಹಾರಗಳು ಚೆನ್ನಾಗಾಗೋದಕ್ಕೆ ಅನುಕೂಲವಿದೆ. ಪಾಲುದಾರಿಕೆ ವ್ಯವಹಾರದ ಲಾಭವನ್ನು ನೋಡ್ತಕ್ಕಂಥದ್ದು, ಆರ್ಥಿಕ ಅಭಿವೃದ್ಧಿ ಮತ್ತು ಪಾಲುದಾರಿಕೆ ವ್ಯವಹಾರದಲ್ಲಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳು ಕೂಡ ಉಂಟು ಅಂತ ಹೇಳಿದೆ. ಮತ್ತು ಸಂಗಾತಿಯಿಂದ ಧನಾಗಮನ ಮತ್ತು ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಈ ವಾರದಲ್ಲಿ ನೀವು ನೋಡ್ತೀರಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರುವುದಿಲ್ಲ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೂ ಕೂಡ ಅನುಕೂಲ. ಸರ್ಕಾರಿ ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳು. ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅಂದರೆ ಉತ್ತಮವಾದಂಥ ಸ್ಥಿತಿ ಇದೆ, ಮಾಡಿಕೊಳ್ಳಬಹುದು. ಮತ್ತು ರಾಜಕಾರಣಿಗಳಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ರೀತಿಯಲ್ಲಿತ್ತು ಅಂತಂದರೆ ವಾರ ಮಧ್ಯಭಾಗದಿಂದ ಆಚೆಗೆ ಅನುಕೂಲವಾಗ್ತಕ್ಕಂಥ ಯೋಗ ಫಲ ಅಂದರೆ ಅಮಾವಾಸ್ಯೆ ಕಳೆದ ಮೇಲೆ ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಇದೆ. ಈ ಒಂದು ವಾರದಲ್ಲಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರುವುದಿಲ್ಲ. ರಾಹು ಪ್ರಭಾವ ಮಾತ್ರ ನಿಮಗೆ ವಿರೋಧವಾಗಿ ನಿಂತಿದ್ರೂ ಕೂಡ ಕೆಡಕನ್ನು ಮಾಡುವಂಥ ಸ್ಥಿತಿನಲ್ಲಂತೂ ಅವನು ಇಲ್ಲ. ಕೇತು ನಿಮ್ಮನ್ನು ಕೆಡಿಸ್ತಾನೆ ಅಂದರೆ ಕೇತುವು ಕೂಡ ಆ ಸ್ಥಿತಿನಲ್ಲಿ ಇಲ್ಲ. ಹಾಗಾಗಿ ಆತಂಕ ಬೀಳುವಂಥ ಅವಶ್ಯಕತೆ ಇಲ್ಲ. ಸಾಕಷ್ಟು ಉತ್ತಮವಾದಂಥ ಫಲವನ್ನೇ ಮೇಷರಾಶಿನವರು ಈ ವಾರದಲ್ಲಿ ನೋಡ್ತೀವಿ. ಆದರೂ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳಿದ್ದರೆ ಅವು ನಿವಾರಣೆ ಆಗಬೇಕು ಅಂತಂದರೆ ಈ ವಾರ ಸಾಧ್ಯವಾದಷ್ಟು ಅಥವಾ ಇರುವಂಥ ಫಲ ಯಥೇಚ್ಛ ಆಗಬೇಕು, ಇನ್ನಷ್ಟು ಒಳ್ಳೆ ಫಲವನ್ನು ನೋಡಬೇಕು ಅನ್ನೋ ರೀತಿಯಲ್ಲಿತ್ತು ಅಂದರೆ ಗುರುಚರಿತ್ರೆಯನ್ನು ಪಾರಾಯಣವನ್ನು ಮಾಡತಕ್ಕಂಥ ಪ್ರಯತ್ನ ಮಾಡಿ ಈ ವಾರ ಅದ್ಭುತವಾದಂಥ ಫಲವನ್ನು ನೀವು ನೋಡ್ತೀರಿ ಮೇಷರಾಶಿನವರು. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂತಹ ಸಾಧ್ಯತೆಗಳು, ಪ್ರಾರಂಭದಲ್ಲಿ ಅಡೆತಡೆಗಳಾಗ್ತದೆ, ತದನಂತರವಾಗಿ ಸ್ವಲ್ಪ ಅನುಕೂಲ ಅಥವಾ ಲಾಭ ಆಗುವಂಥ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಆದರೂ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಅಂದ್ರೂ ಕೂಡ ತುಂಬ ಕಿರಿಕಿರಿ ಅಡೆತಡೆಗಳಾಗಿ ಆರ್ಥಿಕವಾಗಿ ಕೆಲವೊಂದು ನಷ್ಟಗಳಾಗಿ ಆಮೇಲೆ ಸಕ್ಸಸ್ ಆಗುವಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಆರ್ಥಿಕವಾಗಿ ಸ್ವಲ್ಪ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗ್ತದೆ. ಅವಮಾನ ಅಪವಾದ ನಿಂದನೆಗಳೊಳಗಾಗ್ತಕ್ಕಂಥದ್ದು, ಅತಿ ಕಷ್ಟದ ದಿವಸಗಳೇನಾದರೂ ಬಂದುಬಿಡ್ತದ ಅನ್ನೋ ರೀತಿಯಾದಂಥ ಆತಂಕ ಸೃಷ್ಟಿಯಾಗುವಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ತುಂಬ ಕೋಪ ತಾಪ, ನಾನೇ ಮೇಲು, ನಾನೆಲ್ಲ ತಿಳಿದು ಬಿಟ್ಟಿದ್ದಿ, ನಾನೇ ಜ್ಞಾನವಂತ, ಒಂದು ಸ್ವಲ್ಪ ತಿಳ್ಕೊಂಡ್ರು ಕೂಡ ಏನೋ ತಿಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ರೀತಿಯಾದಂಥ ಒಂದು ಭ್ರಮೆಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಕಂಡು ಬರ್ತದೆ. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ತುಂಬ ಯಥೇಚ್ಛವಾದಂಥ ಅನುಕೂಲ ಇಲ್ಲ ಅಂದ್ರೂ ಕೂಡ ಸ್ವಲ್ಪ ಕೊರತೆ ಇರುತ್ತೆ. ಅನುಕೂಲ ಇಲ್ಲ ಅಂದ್ರೂ ಕೂಡ ಒಂದು ಸಣ್ಣ ಪ್ರಮಾಣದಲ್ಲಿ ತುಂಬ ಕಾಟವನ್ನು ಅಥವಾ ತುಂಬ ಹಿನ್ನಡೆಯನ್ನು ನೋಡುವಂಥ ಪರಿಸ್ಥಿತಿ ಅಂತೂ ಇರೋದಿಲ್ಲ. ಕೊರತೆ ಇರುತ್ತೆ, ತುಂಬ ಹಿನ್ನಡೆ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಇರೋದಿಲ್ಲ. ಕೌಟುಂಬಿಕವಾಗಿ ಸ್ವಲ್ಪ ಬಾಧೆ, ನೋವು, ನಿರಾಸೆಗಳು ಅಂತಕ್ಕಂಥದ್ದು ಮತ್ತು ನೇರ ಮಾತನಾಡೋಕೆ ಹೋಗಿ ಸ್ವಲ್ಪ ಕೆಲವೊಂದು ತಪ್ಪುಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಇರುತ್ತೆ. ಬಂಧು ಬಾಂಧವರಿಂದ ಸ್ವಲ್ಪ ಪ್ರೀತಿ ವಿಶ್ವಾಸವನ್ನು ನೋಡ್ತಕ್ಕಂಥದ್ದು ಅಥವಾ ಬಂಧು ಬಾಂಧವರ ಸಹಕಾರ ಈ ಒಂದು ವಾರದಲ್ಲಿ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರುವುದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅಟೆಂಡ್ ಮಾಡುವಂಥವರಿಗೆ ಉತ್ತಮವಾದಂಥ ಅವಕಾಶ, ಅನುಕೂಲ ಅಂತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ ಈ ವಾರ. ಮತ್ತು ಪ್ರಯಾಣ ಹೋಗುವಂಥವ್ರಿಗೆ, ದೂರ ಪ್ರಯಾಣ ಹೋಗುವಂಥವ್ರಿಗೆ ಉತ್ತಮವಾದಂಥ ಅವಕಾಶಗಳು ಕೂಡ ಈ ಒಂದು ವಾರದಲ್ಲಿ ವೃಷಭ ರಾಶಿನವರು ನೋಡ್ತೀರಿ. ಚಿಂತೆ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಮಕ್ಕಳ ಭವಿಷ್ಯದ ವಿಚಾರ ಸಂಬಂಧ ತುಂಬ ಹೆಚ್ಚಾಗಿ ಹಚ್ಚಿಕೊಳ್ತೀರಿ, ತಲೆಗೆ ಹಚ್ಚಿಕೊಳ್ತೀರಿ. ಅಲ್ಲೆಲ್ಲೋ ಸ್ವಲ್ಪ ಒತ್ತಡಕ್ಕೆ ಸಿಕ್ಕಾಕೊಂತೀರಿ. ವಾರ ಆರಂಭ, ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ರಿಲ್ಯಾಕ್ಸ್, ಚಿಂತೆ ಮಾಡುವಂಥದ್ದೇನಿರೋದಿಲ್ಲ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಉದ್ಯೋಗ ಪ್ರಾಪ್ತಿ ಯೋಗ ಫಲಗಳಿದೆ. ಬಟ್ ಒಂದೇನಂತಂದರೆ ಸಿಗುವಂಥ ಉದ್ಯೋಗ ಸ್ವಲ್ಪ ಒತ್ತಡ ಅಥವಾ ಜವಾಬ್ದಾರಿ ಜಾಸ್ತಿ ಇರುವಂಥದ್ದು, ತುಂಬ ಸ್ಟ್ರೆಸ್ ಇರುವಂಥ ಉದ್ಯೋಗ ಪ್ರಾಪ್ತಿಯ ಸ್ಥಿತಿ ಇರುತ್ತೆ ಈ ವಾರದ ಸಿಗುವಂಥ ಉದ್ಯೋಗ. ಸಂಘಾತಿಯಿಂದ ಆರ್ಥಿಕವಾದಂಥ ನಷ್ಟ ಮತ್ತು ಸಂಘಾತಿಯಿಂದ ಸ್ವಲ್ಪ ಸಂಗಾತಿಯಲ್ಲಿ ಅನಾರೋಗ್ಯಗಳು ಕಾಡ್ತಕ್ಕಂಥದ್ದು ಮತ್ತು ಸಂಘಾತಿಯೊಂದಿಗೆ ಸ್ವಲ್ಪ ಕಲಹವನ್ನು ಮಾಡಿಕೊಳ್ತಕ್ಕಂಥದ್ದು, ಪಾಲುದಾರರೊಂದಿಗೆ ಸ್ವಲ್ಪ ಕಲಹವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತು
ಸಹೋದರರೊಂದಿಗೆ ಹಿರಿಯ ಅಣ್ಣ ಯಾರಾದರೂ ಇದ್ದರೆ ಅವರೊಂದಿಗೆ ಸ್ವಲ್ಪ ಕಲಹವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಉದ್ಯೋಗ ಒತ್ತಡಗಳು ಯಥಾವತಿ ಇರ್ತದೆ. ಈಗ ಬರುವಂಥದ್ದು ಅಂಥದ್ದೇ ಬರುತ್ತೆ. ಈಗಾಗಲೇ ಇರುವಂಥ ಕೆಲಸ ಮಾಡ್ತೀರಿ ಅಂದರೆ ಮಾಡುವಂಥ ಕೆಲಸದಲ್ಲೂ ಕೂಡ ಒತ್ತಡ ಜಾಸ್ತಿ ಇರ್ತದೆ, ಶ್ರಮ ಜಾಸ್ತಿ ಇರ್ತದೆ, ಫಲ ಕಡಿಮೆ ಇರುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಲಾಭ ಪ್ರಮಾಣದಲ್ಲಿ ಕುಳಿತಕ್ಕಂಥ ರಾಹು ಮತ್ತು ರಾಷ್ಟ್ರಾಧಿಪತಿಯಾದಂಥ ಲಾಭಕ್ಕೆ ಬರೋದರಿಂದ ಏನೇ ಬಂದರೂ ಕೂಡ ನಿಭಾಯಿಸುವಂಥ ಶಕ್ತಿಯನ್ನು, ಯಾವುದೋ ಒಂದು ಶಕ್ತಿ ನಿಮಗೆ ಬೆನ್ನಿಗೆ ನಿಂತು ಅದನ್ನು ನಿಭಾಯಿಸುವಂಥ ಒಂದು ಧೈರ್ಯವನ್ನು, ಸ್ಥೈರ್ಯವನ್ನು, ಸಹಕಾರವನ್ನು ಕೊಡುವಂಥ ಸ್ಥಿತಿನಲ್ಲಿರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಕ್ಕಂಥದ್ದು, ಮೈಕೈ ನೋವು ಜಾಸ್ತಿ ಬರತಕ್ಕಂಥದ್ದು, ಮತ್ತು ಡೈಜೆಷನ್ ಪ್ರಾಬ್ಲಮ್ ಬರತಕ್ಕಂಥದ್ದು, ಸ್ವಲ್ಪ ಕಿಬ್ಬಟ್ಟೆ ನೋವು ಬರತಕ್ಕಂಥ ಸ್ಥಿತಿ, ಸ್ವಲ್ಪ ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥ ಸಂದರ್ಭಗಳು, ಆಹಾರ ವ್ಯತ್ಯಾಸವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ವೃಷಭ ರಾಶಿನವರು ಈ ವಾರದಲ್ಲಿ ನೋಡ್ತೀರಿ. ಹಾಗಾಗಿ ಗುರು ನಿಮ್ಮನ್ನು ಸ್ವಲ್ಪ ಆಟ ಆಡಿಸ್ತಾನೆ. ಹಾಗಾಗಿ ಗುರುವಿನ ಬಲ ಕಡಿಮೆ ಆಗಬೇಕು, ಅವನು ಕೊಡುವಂಥ ಕಾಟದ ಪ್ರಮಾಣ ಕಡಿಮೆ ಆಗಬೇಕು ಅನ್ನೋದಿತ್ತು ಅಂದರೆ ಸಾಧ್ಯವಾದಷ್ಟು ಈ ವಾರ ಯಾರಾದರೂ ಗುರುವಿನ ನಾಮಸ್ಮರಣೆ ಅಥವಾ ಗುರುವಿನ ದೇವಸ್ಥಾನಕ್ಕೆ ಸಾಯಿಬಾಬರು, ದತ್ತಾತ್ರೇಯರು, ಸಿದ್ಧಲಿಂಗೇಶ್ವರರು ಅಥವಾ ಯಾವುದಾದ್ರು ಸಾಧನೆ ಮಾಡಿ ಜಗತ್ತಿಗೆ ಬೆಳಕನ್ನು ಕೊಟ್ಟು ಹೋಗಿರ್ತಕ್ಕಂಥ ಸಾಧಕರು ಯಾರೇ ಆದರೂ ಆಗ್ಬೋದು, ಶಿಶುನಾಳ ಶರೀಫರಾಗ್ಬೋದು, ಸಿದ್ಧಾರೂಢರಾಗ್ಬೋದು, ಯಾರಾದರೂ ಆಗ್ಬೋದು, ನಿಮಗೆ ಹತ್ತಿರ ಇರತಕ್ಕಂಥ ಒಂದು ಗುರುವಿನ ಆ ಕ್ಷೇತ್ರಕ್ಕೆ ಅಥವಾ ಗುರುವಿನ ಸನ್ನಿಧಾನಕ್ಕೆ ಹೋಗಿ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗತ್ತೆ. ಸಂತೃಪ್ತಿಯ ಜೀವನವನ್ನು ಈ ವಾರದಲ್ಲಿ ಕಳೆಯಬಹುದು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಪರವಾಗಿಲ್ಲ, ಅನುಕೂಲದ ಸ್ಥಿತಿಯನ್ನು ನೋಡ್ತದೆ. ಆಕಸ್ಮಿಕವಾದಂಥ ಧನಾಗಮನವನ್ನು ನೋಡ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಪ್ರಗತಿಯನ್ನು ಕಾಣತಕ್ಕಂಥದ್ದು, ಯೋಗ ಫಲವನ್ನು ತರತಕ್ಕಂಥದ್ದು, ಅದೃಷ್ಟವನ್ನು ತರತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಬರಬಹುದು ಅಂತಕ್ಕಂಥ ರೀತಿಯನ್ನು ಕಾಣ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಮಾತಿನಿಂದ ಎಲ್ಲೂ ಸಣ್ಣದಾಗಿ ಇರಿಟೇಟ್ ಆಗ್ತೀರಿ, ಬಾಧೆಗೊಳಗಾಗ್ತೀರಿ ಅಂತಕ್ಕಂಥ ಸ್ಥಿತಿ. ಮಾತನ್ನು ಸ್ವಲ್ಪ ಆದಷ್ಟು ನಿಯಂತ್ರಣದಲ್ಲಿ ಇಟ್ಟುಕೊಳ್ತಕ್ಕಂಥದ್ದು ಸೂಕ್ತ ಈ ವಾರದಲ್ಲಿ. ತೃತೀಯ ಪ್ರಭಾವ, ಬಂಧು ಬಾಂಧವರೊಂದಿಗೆ ಸ್ವಲ್ಪ ಆತ್ಮೀಯತೆ ಇರೋದಿಲ್ಲ, ಕಲಹಗಳು ಜಾಸ್ತಿ, ಕಿರಿಕಿರಿಗಳು ಜಾಸ್ತಿ, ಅವರಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗ್ತದೆ. ವಿದ್ಯಾಭ್ಯಾಸದಲ್ಲಿ ಒತ್ತಡವನ್ನು ತಂದುಕೊಳ್ತಕ್ಕಂಥದ್ದು, ಮಾನಸಿಕವಾದಂಥ ಒತ್ತಡಕ್ಕೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿ, ಕುಟುಂಬದಲ್ಲಾಗ್ತಕ್ಕಂಥ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು ಕೂಡ ಹೆಚ್ಚಾಗಿ ತಲೆಗೆ ಹಚ್ಚಿಕೊಂಡು ಸ್ವಲ್ಪ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಪಂಚಮ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ವ್ಯಯವನ್ನು ತರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುವಂಥದ್ದು, ಭಾವನಾತ್ಮಕವಾದಂಥ ಪೆಟ್ಟು, ನೋವು, ನಿರಾಸೆಗಳನ್ನು ಅನುಭವಿಸ್ತಕ್ಕಂಥದ್ದು, ಪ್ರೀತಿ ಪಾತ್ರರಿಂದ ಸ್ವಲ್ಪ ನೋವು, ನಿರಾಸೆಗಳನ್ನು ಅನುಭವಿಸುವಂಥ ವಾತಾವರಣಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ತುಂಬ ಒಳ್ಳೆತನದ ಒಂದು ಪ್ರದರ್ಶನವೋ ಅಥವಾ ತುಂಬ ಒಳ್ಳೆತನವನ್ನು ತೋರಿಸೋದಕ್ಕೂ ಹೋಗಿಯೋ ಎಲ್ಲೂ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಳ್ತೀರಿ, ತುಂಬ ಎಮೋಷನಲ್ ಅಲ್ಲಾಗಿ ಲಾಕ್ ಆಗ್ತೀರಿ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದಿರಬೇಕಾಗತ್ತೆ. ಸ್ವಲ್ಪ ನಿದ್ರೆ ಸರಿಯಾಗಿ ಮಾಡದಲೆ ಏನೇನೋ ನೆಗೆಟಿವ್ ಥಾಟ್ಸ್ಗಳನ್ನು ಮಾಡಿಕೊಂಡು ಅಥವಾ ಕರ್ತವ್ಯದ ಜವಾಬ್ದಾರಿಯ ಒತ್ತಡದಿಂದ ಸ್ವಲ್ಪ ನಿದ್ರೆ ಕಡಿಮೆ ಆಗಿ ಅನಾರೋಗ್ಯ ಬರುವಂಥದ್ದು, ಮೈಕೇನೋ ಬರ್ತಕ್ಕಂಥದ್ದು, ಊಟ ಸರಿಯಾಗಿ ಡೈಜೆಷನ್ ಆಗದಲೇ ಇರ್ತಕ್ಕಂಥ ಸ್ಥಿತಿ, ಈ ಪರಿಸ್ಥಿತಿಗಳನ್ನು ಎದುರಿಸಬಹುದು ಈ ವಾರದಲ್ಲಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದ್ರೆ ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ದೂರ ಪ್ರದೇಶದಲ್ಲೆಲ್ಲಾರು ಉದ್ಯೋಗನ ಹುಡುಕಾಟವನ್ನು ಮಾಡ್ತಾ ಇರೋರಿಗೆ ಸ್ವಲ್ಪ ಅಂಥ ಅನುಕೂಲವಾಗುವಂಥ ಯೋಗ ಫಲಗಳು ಇರೋದಿಲ್ಲ. ಶುಭಕಾರ ಪ್ರಯತ್ನದಲ್ಲೂ ಕೂಡ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗ್ತದೆ. ತುಂಬ ಸೆನ್ಸಿಟಿವ್ ಆಗಿ ತುಂಬ ಏನಾಗುತ್ತೆ, ಒಳಿತು ಕೂಡ ನಿಮಗೆ ಕೆಡುಕಾಗಿ ಪರಿವರ್ತನೆ ಆಗುವಂಥ ಸ್ಥಿತಿ. ತುಂಬ ಏನಾಗುತ್ತೆ, ಒಂದು ಮಾನಸಿಕವಾಗಿ ಅತಂತ್ರದ ಸ್ಥಿತಿ. ನೀವೇನು ಮಾಡ್ತಿದ್ದೀರಿ, ಮಾಡ್ತಾ ಇದ್ದೀರಿ ಅನ್ನೋದನ್ನು ಅನಲೈಸ್ ಮಾಡೋದ್ರಾಗೆ ನೀವು ಸೋಲ್ತೀರಿ. ಅಲ್ಲಿ ಎಲ್ಲೂ ಸಣ್ಣದಾಗಿ ಇಕ್ಕಟ್ಟಿ ಸಿಕ್ಕಾಕ್ಕೊಂತೀರಿ. ಸ್ವಲ್ಪ ಎಚ್ಚರಿಕೆ. ಭಾಗ್ಯ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ತಂದೆಯಿಂದ ನಷ್ಟ, ಪಿತ್ರಾರ್ಜಿತ ಸ್ವತ್ತಿನ ವಿಚಾರ ಸಂಬಂಧಪಟ್ಟಂತೆ ಅನಾನುಕೂಲ ಮತ್ತು ವ್ಯಾಜ್ಯಗಳಲ್ಲಿ ಸ್ವಲ್ಪ ಅನಾನುಕೂಲ, ನಷ್ಟಗಳು, ಖರ್ಚುಗಳು ಜಾಸ್ತಿ ಬರ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗ್ತದೆ. ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ ಈ ಒಂದು
ವಾರದಲ್ಲಿ ಮೇಲಧಿಕಾರಿಗಳಿಂದ ಸಹಕಾರ ನಿಮಗೆ ಸಿಗುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ಲಾಭದ ಪ್ರಮಾಣ ಕಡಿಮೆ ಆಗುವಂಥ ಸ್ಥಿತಿ, ಬರುವಂಥದ್ದು ಯಾವುದು ಕೂಡ ಬರದಂಥ ರೀತಿಯಲ್ಲಿ ಸ್ವಲ್ಪ ಹೋಲ್ಡ್ ಆಗುವಂಥ ವಾತಾವರಣ, ಇನ್ನೇನು ಕೈಗೆ ಬಂತೋ ಅನ್ನೋವಂಥದ್ದು ಕೈ ತಪ್ಪಿ ಹೋಗುವಂಥ ಸ್ಥಿತಿಯನ್ನು ಮಿಥುನ ರಾಶಿನವರು ನೋಡಬಹುದು ಈ ವಾರದಲ್ಲಿ. ಹಾಗಾಗಿ ಒಂದು 50-50 ಅನ್ನೋ ರೀತಿಯಲ್ಲಿ 50 ಶುಭ ಫಲವನ್ನು ನೋಡಿದರೆ ಒಂದು 50 ಅಶುಭ ಫಲವನ್ನು ನೋಡೋದಕ್ಕೆ ದಾರಿ ಇದೆ. ಹಾಗಾಗಿ ಇನ್ನಷ್ಟು ಸ್ವಲ್ಪ ಶುಭ ಫಲಗಳು ಬರಬೇಕು ಅನ್ನೋ ರೀತಿಯಲ್ಲಿ ಏನಾದರೂ ಇತ್ತು ನಿಮಗೆ ಅಂದರೆ ಸಾಧ್ಯವಾದಷ್ಟು ಕೂಡ ಒಂದು ಕೊಡ ನೀರನ್ನು ಅಶ್ವತ್ಥ ವೃಕ್ಷಕ್ಕೆ ಹಾಕ್ತಕ್ಕಂಥ ಪ್ರಯತ್ನ, ಅಥವಾ ಯಾವುದಾದ್ರೂ ವೃಕ್ಷಕ್ಕೆ, ಅಥವಾ ಕಲ್ಪವೃಕ್ಷ ಆಗ್ಬೋದು, ಅಂದರೆ ತೆಂಗಿನ ಮರ ಆಗ್ಬೋದು, ಅಥವಾ ಬೇವಿನ ಮರ ಆಗ್ಬೋದು, ಅಥವಾ ಅಶ್ವತ್ಥ ವೃಕ್ಷವಾಗ್ಬೋದು, ಬಿಲ್ವ ಗಿಡ ಆಗ್ಬೋದು, ಯಾವುದೋ ಒಂದು ವೃಕ್ಷಕ್ಕೆ ಒಂದು ಪೂಜೆಗೆ ಅರ್ಹವಾಗಿರ್ತಕ್ಕಂಥ ಒಂದು ಮರ ಆಗ್ಬೋದು, ಗಿಡ ಆಗ್ಬೋದು, ಆ ಗಿಡಕ್ಕೆ ಒಂದು ಕೊಡ ನೀರನ್ನು ಹಾಕಿ ಸಂಕಲ್ಪಪೂರ್ವಕವಾಗಿ, ಏನು ಸಮಸ್ಯೆಗಳು ಹೋಗಬೇಕು ಅನ್ನೋ ರೀತಿಯಲ್ಲಿ ಸಂಕಲ್ಪಪೂರ್ವಕವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಆ ಗಿಡಕ್ಕೆ ನೀರನ್ನು ಹಾಕಿ ಅದರ ಸಂಕಲ್ಪ ನಿಮ್ಮನ್ನು ರಕ್ಷಣೆ ಮಾಡ್ತದೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಅಷ್ಟೊಂದು ಅತ್ಯುತ್ತಮವಾದಂಥ ಸ್ಥಿತಿಯನ್ನು ನೋಡುವಂಥ ವಾತಾವರಣಗಳು ಇರುವುದಿಲ್ಲ. ಸ್ವಲ್ಪ ಎಲ್ಲವೂ ಕೂಡ ಅಡೆತಡೆಗಳಾಗಿಯೇ ಹೋಗ್ತದೆ ಈ ಸಂದರ್ಭದಲ್ಲಿ ಅಂತಕ್ಕಂಥದ್ದು. ಆರ್ಥಿಕವಾದಂಥ ಸ್ಥಿತಿಗತಿಗಳು ಅಂಥ ಉತ್ತಮವಾದಂಥ ಸ್ಥಿತಿಯನ್ನು ನೋಡುವಂಥ ರೀತಿಯಲ್ಲಿ ಇರೋದಿಲ್ಲ. ಸ್ವಲ್ಪ ನಷ್ಟವನ್ನೇ ತರುವಂಥ ಸ್ಥಿತಿ, ಬರುವಂಥದ್ದು ಬರೋದಿಲ್ಲ ಅಂತಕ್ಕಂಥ ಸ್ಥಿತಿ, ಕೌಟುಂಬಿಕವಾದಂಥ ಸಹಕಾರವೂ ಕೂಡ ನಿಮಗೆ ಸಿಗದೇ ಇರ್ತಕ್ಕಂಥ ರೀತಿಯಲ್ಲಿ ಒದ್ದಾಟವನ್ನು ಅನುಭವಿಸುವಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು. ಆದರೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ಗೊಂದಲಗಳಿರ್ತದೆ. ಆ ಗೊಂದಲವನ್ನು ನಿವಾರಣೆ ಮಾಡಿಕೊಂಡ್ರೆ ವಿದ್ಯಾಭ್ಯಾಸ ಚೆನ್ನಾಗಿರ್ತದೆ, ಅಥವಾ ಪ್ರಯತ್ನವನ್ನು ಸರಿಯಾದ ರೀತಿಯಲ್ಲಿ ಪ್ರಯತ್ನ ಮಾಡದಲೇ ಇರ್ತಕ್ಕಂಥ ರೀತಿಯಲ್ಲಿ ಸೋಲುವಂಥ ಸ್ಥಿತಿ ಇದೆ ವಿದ್ಯಾರ್ಥಿಗಳು ಅಥವಾ ವಿದ್ಯಾಭ್ಯಾಸವನ್ನು ಮಾಡುವಂಥವ್ರು. ತಾಯಿಯಿಂದ ಲಾಭವಾಗುವಂತಹ ಸ್ಥಿತಿ ನಿರ್ಮಾಣ, ಪಿತ್ರಾರ್ಜಿತ ಸ್ವತ್ತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳಿದೆ, ಅದು ಬಗೆಹರಿಯೋದಕ್ಕೆ ದಾರಿ ಆಗ್ತದೆ. ಸ್ಥಿರಾಸ್ತಿ ವ್ಯವಹಾರ ಕೈಗೂಡಬೇಕು ಅಂದರೆ ಅದಕ್ಕೂ ಕೂಡ ಒಂದು ಅವಕಾಶಗಳು ಬರೋದಕ್ಕೆ ದಾರಿ ಉಂಟು ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಮಕ್ಕಳಿಂದ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗ್ತದೆ. ಭಾವನಾತ್ಮಕವಾದಂಥ ನೋವು, ನಿರಾಸೆ ಅಂತಕ್ಕಂಥದ್ದು ಎಲ್ಲೋ ಸಣ್ಣದಾಗಿ ನಿಮ್ಮನ್ನು ಧೃತಿಗೆಡಿಸುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ವಾರ ಆರಂಭ ಸ್ವಲ್ಪ ಅವ್ಯವಸ್ಥೆಯಿಂದ ಕೂಡಿರ್ತದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತದನಂತರವಾಗಿ ಸ್ವಲ್ಪ ಸುಧಾರಣೆ ಆಗುತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರುವುದಿಲ್ಲ. ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳಿದೆ. ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥ ಕಂಪನಿಗಳಲ್ಲಿ ಎಲ್ಲೋ ಕೂಲಿ ಕೆಲಸ, ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾಯಿದ್ರೆ ಅಂದರೆ ಅಲ್ಲಿ ಲಾಭವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿರತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಆದರೂ ಕೂಡ ಈ ವಾರ ತುಂಬ ಕೋಪತಾಪಗಳನ್ನು ಪ್ರದರ್ಶನ ಮಾಡ್ತೀರಿ. ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ರೇಗಾಡ್ತಕ್ಕಂಥದ್ದು, ಕೂಗಾಡ್ತಕ್ಕಂಥದ್ದು, ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥದ್ದು, ಈಗೋಯಿಸಮ್ ಜಾಸ್ತಿ ಆಗ್ತಕ್ಕಂಥದ್ದು, ಯಾರಾದರೂ ಏನಾದರೂ ಹೇಳಿದರೆ ಅರ್ಟ್ ಆಗುವಂಥ ಸ್ಥಿತಿ, ಇಂಥವು ನಿಮಗೆ ಈ ವಾರದಲ್ಲಿ ಕಾಡಾಟವನ್ನು ಕೊಡುವಂಥದ್ದಕ್ಕೆ ಉಂಟು ಅಂತ ಹೇಳಿದರೆ. ಅಷ್ಟಮ ಪ್ರಭಾವ ಅಂತಕ್ಕಂಥದ್ದು ವ್ಯಾಜ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ನಿಮಗೆ ಪೂರಕವಾದಂಥ ವಾತಾವರಣಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇದೆ. ತಂದೆಯಿಂದ ಲಾಭವಾಗ್ತಕ್ಕಂಥದ್ದು, ಉನ್ನತ ವಿದ್ಯಾಭ್ಯಾಸ ಪ್ರಯತ್ನದಲ್ಲಿ ಸಕ್ಸಸ್ ಆಗುವಂಥ ಯೋಗ ಫಲಗಳು ಉಂಟು ಅಂತ ಹೇಳ್ತದೆ. ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅಂದರೆ ಸ್ವಲ್ಪ ದುಡ್ಡು ಖರ್ಚಾಗ್ಬೋದು ಅಷ್ಟೇ, ಕೆಲಸ ಆಗೋದಕ್ಕೆ ದಾರಿ ಇದೆ. ರಾಜಕಾರಣಿಗಳಿಂದ ಏನಾದರೂ ಕೆಲಸ ಆಗಬೇಕು ಅಂದರೆ ಅಲ್ಲೂ ಸ್ವಲ್ಪ ಪೂರಕವಾದಂಥ ವಾತಾವರಣ ಇದೆ, ಪ್ರಯತ್ನವನ್ನು ಮಾಡಬಹುದು. ಪತ್ರ ವ್ಯವಹಾರಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಾರ ಅಂತ್ಯದಲ್ಲಿ ಸ್ವಲ್ಪ ಚೆನ್ನಾಗಿರೋದಕ್ಕೆ ದಾರಿ ಇದೆ. ವಾರ ಮಧ್ಯಭಾಗದಿಂದ ಆಚೆಗೆ ಯಾವುದಾದ್ರು ಗೌರ್ಮೆಂಟಿನ ಕೆಲಸ ಕಾರ್ಯಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಕೆಲಸ ಆಗಬೇಕು, ಸರ್ಕಾರಿ ಕಚೇರಿಯಲ್ಲಿ ಯಾವುದೋ ಪತ್ರದ ಸಂಬಂಧಪಟ್ಟಂತೆ ಅನುಕೂಲ ಆಗಬೇಕು ಅಂದರೆ ವಾರಾಂತ್ಯದಲ್ಲಿ ಪ್ರಯತ್ನ ಮಾಡಿ ಅನುಕೂಲದ ಸ್ಥಿತಿಯನ್ನು ನೀವು ನೋಡಬಹುದು. ಕಡಗರಾಶಿನವರು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ನೀವು ಮಾಡಿಕೊಳ್ಬೇಕಾಗ್ತಕ್ಕಂಥ ಕೆಲಸ ಇಷ್ಟೇ. ಗಣಪತಿಗೆ ಬಿಳಿ ಎಕ್ಕದ ಹೂವಿನಿಂದ ಅಷ್ಟೋತ್ತರ ಅಥವಾ ಬಿಳಿ ಎಕ್ಕದ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ, ಚಿಂತೆ ಬೇಡ. ಇನ್ನು ಸಿಂಹರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡೋಣ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಯಾಕೋ ಖರ್ಚುಗಳು ಜಾಸ್ತಿ ಬರ್ತದೆ. ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು, ಹೂಡಿಕೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಬರುವುದಕ್ಕಿಂತಲೂ ಕೂಡ ಹೋಗುವುದು ಜಾಸ್ತಿ ಇರ್ತದೆ. ಬರುವುದು 100, ಹೋಗುವುದು 500 ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಈ ವಾರ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಸಾಲವನ್ನು ಕೇಳಿದ್ದೀರಿ, ಇಲ್ಲಾರೋ ಸಹಾಯವನ್ನು ಕೇಳಿದ್ದೀರಿ ಅಂದರೆ ಅಲ್ಲೂ ಕೂಡ ಎಲ್ಲೂ ಮೈನಸ್ ಆಗುವಂಥ ಸ್ಥಿತಿ ಬರಬಹುದು ಯಾರಿಂದಲಾದರೂ.
ಒಂದು ಪ್ರಯೋಜನವನ್ನು ಪಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಿದ್ರಿಂದ ಅಲ್ಲೂ ಕೂಡ ನಿಮಗೆ ಸಹಕಾರಿಯಾಗಿ ನಿಂತಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ತೃತೀಯ ಪ್ರಭಾವ ಅಂತಕ್ಕಂಥದ್ದು ಸ್ವಲ್ಪ ಬಂಧು ಬಾಂಧವರಿಂದ ಸ್ವಲ್ಪ ನೋವು ನಿರಾಸೆ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ದಶಮ ಪ್ರಭಾವ ನೋವು ನಿರಾಸೆಗಳನ್ನು ಕಾಣಲೇಬೇಕು. ಷಷ್ಠಾಷ್ಟಕ ಯೋಗ ಕಾಣುತ್ತೆ ಈ ವಾರದಲ್ಲಿ ಅಂತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲಿ ಅನುಕೂಲವಾಗುವಂಥ ಯೋಗ ಬಲಗಳು ಮತ್ತು ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯಲ್ಲಿ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಪ್ರಾಪ್ತಿ ಯೋಗ ಫಲಗಳು ಈ ವಾರದಲ್ಲಿ ಇದೆ. ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಾಗ್ಬೋದು, ಅಥವಾ ಈಗಾಗಲೇ ಉದ್ಯೋಗ ಮಾಡಿ ಬದಲಾವಣೆ ಮಾಡಬೇಕು ಅನ್ನೋ ರೀತಿಯಲ್ಲಿ, ಅಥವಾ ಬದಲಾವಣೆ ಮಾಡಿಕೊಂಡು ಮುಂದೆ ಹೋಗೋಣ ಅನ್ನೋ ರೀತಿಯಲ್ಲಿ ಇರುವಂಥವ್ರಿಗೆ ಕೂಡ ಕಂಪ್ನಿ ಚೇಂಜ್ ಮಾಡಬೇಕು, ಸ್ಥಳ ಚೇಂಜ್ ಮಾಡಬೇಕು. ಈ ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಅನುಕೂಲ ಅಂತಕ್ಕಂಥ ಸ್ಥಿತಿಯೂ ಕೂಡ ಉಂಟು ಅಂತ ಹೇಳ್ತದೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಕೆಲವೊಂದು ಪಿತ್ತದೋಷ, ನಿದ್ರೆ ಸರಿಯಾಗಿ ಹತ್ತದೆ, ಅಲ್ಲಿ ಸ್ವಲ್ಪ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದು, ಸ್ವಲ್ಪ ಉಷ್ಣದೇಹವಿರ್ತಕ್ಕಂಥವ್ರು ಶೀತದ ಸಮಸ್ಯೆಯಿಂದ ಸ್ವಲ್ಪ ಬಳಲುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲೇ ಕಾಣುತ್ತದೆ. ದಾಂಪತ್ಯ ಅಸೌಖ್ಯ ಅಂತಕ್ಕಂಥದ್ದು, ದಾಂಪತ್ಯದಲ್ಲಿ ಮೂರನೇ ವ್ಯಕ್ತಿಗಳ ಮಧ್ಯಪ್ರವೇಶ ಅಂತಕ್ಕಂಥ ಸ್ಥಿತಿ, ಅಷ್ಟಮ ರಾಹು ಅಂತಕ್ಕಂಥ ನಿಮಗೆ ಕೆಡುಕನ್ನು ಮಾಡಬೇಕು, ತೊಂದರೆಯನ್ನು ಮಾಡಬೇಕು. ಆದರೆ ಕೆಡುಕವನ್ನು ಮಾಡೋದಕ್ಕೆ ಶನಿ ಪ್ರಭಾವ ಅಂತಕ್ಕಂಥದ್ದು ಬಿಡೋದಿಲ್ಲ, ಹಾಗಾಗಿ ಕೆಡುಕೇನು ಆಗುವುದಿಲ್ಲ ಅಂತಕ್ಕಂಥ ಸ್ಥಿತಿಯಲ್ಲಿ ಕಾಣುತ್ತದೆ. ವ್ಯಾಜ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಬಲಗಳು ಉಂಟು. ತಂದೆಯ ಸಹಕಾರ, ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇದರಿಂದ ಅಲ್ಲಿ ಲಾಭವಾಗುವಂತಹ ಯೋಗ ಫಲಗಳಿದೆ. ಉನ್ನತ ಅಧಿಕಾರಿಗಳಿಂದ ಅಥವಾ ಮೇಲಧಿಕಾರಿಗಳಿಂದ ಯಾರಿಂದಲಾದರೂ ಕೆಲಸ ಆಗಬೇಕು ಅಂದರೆ ಅನಿರೀಕ್ಷಿತವಾಗಿ ಕೆಲಸ ಆಗುತ್ತೆ, ಅಡೆತಡೆಗಳಾಗುತ್ತೆ. ಪ್ರಾರಂಭದಲ್ಲಿ ಸಿಗ್ತಾರೋ ಸಿಕ್ಕಲೋ ಅನ್ನೋ ರೀತಿಯಲ್ಲಿ ಒತ್ತಡಕ್ಕೆ ಸಿಕ್ಕಾಕೊಂತೀರಿ. ಬಟ್ ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಕೂಡ ಸಾಕು, ನಿಮ್ಮ ಕೆಲಸ ತುಂಬ ಈಸಿಯಾಗಿ ಆಗುವಂಥ ಸ್ಥಿತಿ ಉಂಟು. ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತೆ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರುವುದಿಲ್ಲ. ಈ ಒಂದು ವಾರದಲ್ಲಿ ಸಿಂಹರಾಶಿನಿಗೆ ಸಾಮಾನ್ಯವಾಗಿ 80% ನಿಮಗೆ ಒಳ್ಳೆಯ ಫಲವನ್ನೇ ನೋಡ್ತೀರಿ. ಹಾಗಾಗಿ ಏನು ಖರ್ಚೊಂದು ವಿಪರೀತವಾಗಿ ಮಾಡ್ತೀರಿ ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಕೂಡ ಉಂಟು. ಬಟ್ ನೀವು ಸಿಂಹರಾಶಿನವ್ರಿಗೆ ಒಂದು ಬಹುದೊಡ್ಡ ಮೈನಸ್ ಅಂತಂದರೆ, ನೀವು ಸಿಂಹರಾಶಿನವ್ರು ತುಂಬ ಗಟ್ಟಿ, ತುಂಬ ಯಾವುದಕ್ಕೂ ಬೊಗ್ಗುವುದಿಲ್ಲ, ಯಾವುದಕ್ಕೂ ಸೋಲುವಂಥ ಸ್ಥಿತಿ ಇರೋದಿಲ್ಲ. ಬಟ್ ಈ ವಾರ ಮಾತ್ರ ನಿಮಗೆ ಯಾಕೋ ಕುಗ್ಗಿಸುವಂಥ ಸ್ಥಿತಿ ಬರುತ್ತೆ, ಯಾಕೋ ಸೋಲ್ತೀನಿ ಅನ್ನೋ ರೀತಿಯಾದಂಥ ಭಯ, ಗಾಬರಿಗಳು ಬರ್ತದೆ. ಏನೋ ಊಹಾತ್ಮಕವಾದಂಥ ಸ್ಥಿತಿ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದೆ ಇರ್ತಕ್ಕಂಥ ಒಂದು ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲವೊಂದು ಘಟನೆಗಳು ನಡೆಯಬಹುದು ಈ ವಾರ ಸಿಂಹರಾಶಿನವ್ರಿಗೆ. ಇನ್ನು ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ಗೋವಿಗೆ ಏನಾದರೂ ಒಂದು ಸಿಹಿ ತಿಂಡಿಯನ್ನು ಕೊಡ್ತಕ್ಕಂಥದ್ದು, ಅಥವಾ ತಿನ್ನೋದಕ್ಕೆ ಏನಾದರೂ ಒಂದು ವಸ್ತು ಅಕ್ಕಿ ಬೆಲ್ಲವನ್ನು ಕೊಡ್ತಕ್ಕಂಥದ್ದು, ಇಂಥ ಏನಾದರೂ ಮಾಡಿ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಈ ವಾರ ಆರಂಭ ಕುಂಠಿತವಿದ್ರೂ ಕೂಡ ನನ್ನ ಪ್ರಕಾರ ವಾರ ಮಧ್ಯಭಾಗದಿಂದ ಆಚೆಗೆ ಚೇತರಿಕೆಯನ್ನು ಕಾಣತಕ್ಕಂಥದ್ದು, ಲಾಭವನ್ನು ನೋಡ್ತಕ್ಕಂಥದ್ದು, ಯೋಗ ಬಲಗಳು ಬರ್ತಕ್ಕಂಥದ್ದು, ಅದೃಷ್ಟ ಬರ್ತಕ್ಕಂಥದ್ದು ಎಲ್ಲವೂ ಕೂಡ ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಇದೆ. ಆರ್ಥಿಕವಾದಂಥ ಪರಿಸ್ಥಿತಿಗಳು ಕೂಡ ಸುಧಾರಣೆಯ ಲಕ್ಷಣಗಳಿದೆ. ಕನ್ಯಾ ರಾಶಿನವರಿಗೆ ಏನು ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರುವುದಿಲ್ಲ ಅಂತಕ್ಕಂಥದ್ದು. ಪತ್ರ ವ್ಯವಹಾರಗಳಲ್ಲಿ ಅನುಕೂಲ, ಪ್ರಯಾಣದಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಸುಸೂತ್ರವಾಗಿ ಪ್ರಯಾಣ ಹೋಗಿ ಬರ್ತಕ್ಕಂಥದ್ದಕ್ಕೆ ದಾರಿ ಇದೆ, ಚಿಂತೆ ಮಾಡುವಂಥದ್ದು ಏನಿಲ್ಲ. ವಿದ್ಯಾಭ್ಯಾಸದಲ್ಲೂ ಕೂಡ ಅನುಕೂಲವಿದೆ, ವಿದ್ಯಾರ್ಥಿಗಳಿಗೆ ಅನುಕೂಲವಿರ್ತಕ್ಕಂಥದ್ದು. ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಭೂಮಿ ವ್ಯವಹಾರಗಳಲ್ಲಿ ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲೂ ಕೂಡ ಕಂಡುಬರುವಂಥ ಸಾಧ್ಯತೆಗಳಿದೆ. ಚಿಂತೆ ಮಾಡುವಂಥದ್ದು ಏನಿಲ್ಲ ಈ ವಾರ. ಪಂಚಮ ಪ್ರಭಾವ ಅಂತಕ್ಕಂಥದ್ದು ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಸಕ್ಸಸ್ ಆಗುವಂಥದ್ದು, ಶುಭ ಕಾರ್ಯ ಪ್ರಯತ್ನದಲ್ಲಿ ಸಂಬಂಧಪಟ್ಟಂತೆ ಅನುಕೂಲ, ಪಾಲುದಾರಿಕೆ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲ, ಸ್ವಲ್ಪ ಆರೋಗ್ಯ ಸುಧಾರಣೆ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ನಿರ್ಮಾಣವೇ ಆಗ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಈ ಸಂದರ್ಭದಲ್ಲಿ ಅಂತಕ್ಕಂಥದ್ದು ಅದ್ಭುತವಾದಂಥ ಫಲವನ್ನು ನೋಡೋದಕ್ಕೆ ದಾರಿ ಇದೆ ಈ ವಾರ. ಎಲ್ಲಾದರೂ ಸಣ್ಣದಾಗಿ ಎಲ್ಲೋ ತಪ್ಪು ಮಾಡ್ತೀರಿ ಅಂದರೆ ನೀವು ಅತಿ ಬುದ್ಧಿವಂತಿಕೆ, ಅತಿ ಯೋಚನೆ, ಅತಿ ಕ್ಯಾಲ್ಕುಲೇಟಿಂಗ್ ಮೈಂಡ್, ಇದನ್ನೇನಾದರೂ ಮಾಡೋಕ್ಕೆ ಹೋದರೆ ಸ್ವಲ್ಪ ಸೋಲ್ತೀರಿ. ಪ್ರತಿಯೊಂದರಲ್ಲೂ ಕೂಡ ತಪ್ಪು ಹುಡುಕಕ್ಕೆ ಹೋದರೆ ಸ್ವಲ್ಪ ಸೋಲ್ತೀರಿ. ಪ್ರಯತ್ನ ಬುದ್ಧಿವಂತಿಕೆ ಎಷ್ಟು ಮಾಡಬೇಕು ಅಷ್ಟು ಮಾಡಿ, ಕರೆಕ್ಟಾಗಿ ಎಲ್ಲೆಲ್ಲಿ ಯಾವ್ದಾದ್ರು ಹೆಂಗೆ ಅಂತಕ್ಕಂಥ ಕರೆಕ್ಟಾಗಿ ನಿರ್ಧಾರ ಮಾಡಿಬಿಟ್ಟು ಬಿಟ್ಬಿಟ್ರೆ ಅದ್ಭುತವಾದಂಥ ರೀತಿಯ 100% ರಿಸಲ್ಟ್ ನಿಮಗೆ ಶುಭ ಫಲವನ್ನು ನೋಡೋದಕ್ಕೆ ದಾರಿ ಇದೆ ಈ ವಾರ. ಹಾಗಾಗಿ ಉಪಯೋಗಿಸ್ಕೊಳ್ಳಿ ಅದನ್ನು.
ಇನ್ನು ಪರಿಹಾರ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸ ಹೋಗಬೇಕು ಅಂದರೆ, ಏಕೆಂದರೆ ದಶಮದಲ್ಲಿ ಅಷ್ಟಮ ಪ್ರಭಾವ ಇರೋದರಿಂದ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿಗಳಿರ್ತದೆ, ಮತ್ತು ಒತ್ತಡ ಜಾಸ್ತಿ ಆಗ್ತಾರೆ, ಮತ್ತು ಜವಾಬ್ದಾರಿಯನ್ನು ಜಾಸ್ತಿ ಕೊಡ್ತಾರೆ. ಅಥವಾ ಉದ್ಯೋಗ ಬಿಟ್ಬಿಡೋ ತೆಗಿ, ಬೇಡ ನಿನ್ನ ಕೆಲವು ಮಾಡೋಕ್ಕಾಗಲ್ಲ ಅಂದರೆ ಅಂತಕ್ಕಂಥ ರೀತಿಯಲ್ಲಿ ಕೆಲವೊಂದನ್ನು ಮೇಲಧಿಕಾರಿ ನಿಮ್ಮ ಮೇಲೆ ಕೆಲಸ ಮಾಡುವಂಥವ್ರು ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ತರಬಹುದು. ಅದೊಂದು ವ್ಯತ್ಯಾಸ ಇದೆ. ಅದರಿಂದ ಬಚಾವಾಗಬೇಕು ಅನ್ನೋ ನಿಟ್ಟಿನಲ್ಲಿತ್ತು ಅಂದರೆ ಸಾಧ್ಯವಾದಷ್ಟು ಈ ವಾರ ಲಲಿತಾ ಸಹಸ್ರನಾಮಾವಳಿಯನ್ನು ಪಾರಾಯಣ ಮಾಡಿ ಕನ್ಯಾ ರಾಶಿಯವರು ಅದ್ಭುತವಾದಂಥ ರಿಸಲ್ಟು ನಿಮಗೆ ಈ ವಾರದಲ್ಲಿ ಸಿಗುತ್ತೆ. ಇನ್ನು ತುಲಾ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಎಲ್ಲೂ ಸಣ್ಣದಾಗಿ ಇಕ್ಕಟ್ಟಿಗೆ ಸಿಕ್ಕಾಕ್ಸುತ್ತೆ. ಬರುವಂಥ ಅವಕಾಶ ಕೈತಪ್ಪಿ ಹೋಗುವಂಥ ಸಾಧ್ಯತೆಗಳು ಬರಬಹುದು. ಅದರಿಂದ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಅವಮಾನ ಅಪವಾದಗಳಿಗೆ ಗುರಿಯಾಗಬಹುದು. ಎಲ್ಲೋ ಹಳೆಯದು ಹಿಂದೆ ಮಾಡಿರ್ತಕ್ಕಂಥ ತಪ್ಪುಗಳು ನಿಮ್ಮ ಮೇಲೆ ಪರಿಣಾಮವನ್ನು ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಯಾಕೋ ನೀವು ಎಲ್ಲೂ ಸಂತೃಪ್ತಿ ಅಂತಕ್ಕಂಥದ್ದು ಸಿಗೋದಿಲ್ಲ, ಎಲ್ಲೋ ಅಸಮಾಧಾನ ಅಂತಕ್ಕಂಥ ವಾತಾವರಣಗಳು, ಎಲ್ಲೋ ಅಸಂತೃಪ್ತಿ ಅಂತಕ್ಕಂಥ ಸ್ಥಿತಿ, ಯಾವುದೂ ಏನೂ ಸರಿ ಆಗ್ತಾಯಿಲ್ಲ ಅನ್ನೋ ರೀತಿಯಲ್ಲಿ ಎಲ್ಲೂ ಸಣ್ಣದಾಗಿ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಕ್ಕಂಥ ವಾತಾವರಣಗಳು ಉಂಟು ಅಂತೇಳಿ ಒಟ್ಟಿನಲ್ಲಿ ಒತ್ತಡದಲ್ಲೇ ಕಾಲವನ್ನು ದೂಡಬೇಕಾದಂಥ ಅನಿವಾರ್ಯತೆಯ ಸ್ಥಿತಿಗೆ ನೀವು ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಈ ವಾರದಲ್ಲಿ ಇರುತ್ತೆ. ಅದರ ಜೊತೆಯಲ್ಲಿ ಆರೋಗ್ಯದ ಚಿಂತೆಗಳು ಜಾಸ್ತಿ. ಆರೋಗ್ಯದ ಏನೋ ಆಗ್ಬಿಡ್ತದೇನೋ, ಗಂಭೀರ ಆಗ್ಬಿಡ್ತದೇನೋ, ಆಪ್ರೇಷನ್ ಆಗ್ಬಿಡ್ತದೇನೋ, ಅದಾಗ್ಬಿಡ್ತದೇನೋ, ಇದಾಗ್ಬಿಡ್ತದೇನೋ, ತುಂಬ ಆರೋಗ್ಯದ ಬಳಿ ತುಂಬ ಗಡಿಬಿಡಿ ಹಾಕ್ತೀರಿ ಮತ್ತು ಒತ್ತಡಕ್ಕೆ ಸಿಕ್ಕಾಕೊತೀರಿ. ಅದರಿಂದ ಇನ್ನಷ್ಟು ಸಮಸ್ಯೆಯನ್ನು ತಂದುಕೊಳ್ತೀರಿ. ಒತ್ತಡಕ್ಕೆ ಸಿಕ್ಕಾಕೋಬೇಡಿ, ಆರೋಗ್ಯ ಯಥಾವತ್ತು ಹಾಗೆ ಇರೋದಕ್ಕೆ ದಾರಿ. ಒಟ್ಟಿನಲ್ಲಿ ಗ್ಯಾಸ್ಟ್ರಿಕ್ ಇರುವಂಥವ್ರು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆಹಾರ ವ್ಯತ್ಯಾಸವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಮೈಕೈ ನೋವು ಜಾಸ್ತಿ ಬರುವಂಥದ್ದು, ಭವಿಷ್ಯದ ಬಗ್ಗೆ ತುಂಬ ತಲೆಗೆ ಹಾಕ್ಕೊಂಡು ತಲೆ ಕೆಡಿಸ್ಕೊಂಡು ಮನಸ್ಸನ್ನು ಕೆಡಿಸ್ಕೊಂಡು ಆ ಮನಸ್ಥಿತಿ ಹಾಳಾಗಿ ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತೆ ತುಲಾರಾಶಿನವರಿಗೆ. ಹಾಗಾಗಿ ಜಾಗ್ರತೆ. ಆರ್ಥಿಕ ಒತ್ತಡಗಳು ಜಾಸ್ತಿ. ಕುಟುಂಬದಲ್ಲಾಗ್ತಕ್ಕಂಥ ಬಂಧು ಬಾಂಧವರು ಅಥವಾ ಕುಟುಂಬದಲ್ಲಾಗ್ತಕ್ಕಂಥ ಸಣ್ಣ ಪುಟ್ಟದಾದಂಥ ಒಂದು ಅವ್ಯವಸ್ಥೆಗಳು ಅಂತಕ್ಕಂಥದ್ದು ನಿಮಗೆ ಚಿಂತೆಗೀಡು ಮಾಡಬಹುದು. ಸಂದರ್ಭಗಳು ಪತ್ರ ವ್ಯವಹಾರ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ, ಬಂಧು ಬಾಂಧವರಿಂದ ಒತ್ತಡ ಕಿರಿಕಿರಿಗಳನ್ನು ಅನುಭವಿಸಬೇಕು, ನೆರೆಹೊರೆಯಿಂದ ಒತ್ತಡ ಕಿರಿಕಿರಿಗಳನ್ನು ಅನುಭವಿಸಬೇಕು. ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆ ಸಮಸ್ಯೆಯನ್ನು ತರುತ್ತೆ. ಜಾಗ್ರತೆ. ಭೂಮಿ ವ್ಯವಹಾರ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ. ಯಾವುದೋ ಕೋರ್ಟ್ ಕೇಸ್ ತಗದೇ ಇರುವಂಥದ್ದು ಸಮಸ್ಯೆ ಇರ್ತಕ್ಕಂಥದ್ದನ್ನು ಭೂಮಿ ಅಥವಾ ಸ್ಥಿರಾಸ್ತಿ ವಾಹನ ಇವನ್ನ ಆಯ್ಕೆ ಮಾಡ್ಕೊಳ್ತೀರಿ. ಮನೆ ಖರೀದಿ ಆಗ್ಬೋದು. ಇಂಥವುಗಳನ್ನು ಆದಷ್ಟು ಕೂಡ ಮುಂದೂಡ್ತಕ್ಕಂಥದ್ದು ಒಳಿತು. ಈ ವಾರ ಅಷ್ಟೊಂದು ಚೆನ್ನಾಗಿರೋದಿಲ್ಲ ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಪ್ರಯಾಣದಲ್ಲಿ ಕೆಲವೊಂದು ಅಡೆತಡೆಗಳಾದ್ರೂ ಕೂಡ ಅಂತಿಮವಾಗಿ ಸ್ವಲ್ಪ ಸಕ್ಸಸ್ ಆಗುವಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಡಕುಗಳಿರ್ತದೆ. ಉನ್ನತ ವಿದ್ಯಾಭ್ಯಾಸ ಭಂಗವಾಗುವಂಥದ್ದು, ಅನಾರೋಗ್ಯದಿಂದ ಸ್ವಲ್ಪ ಕೆಲವೊಂದು ಚಟುವಟಿಕೆಯಲ್ಲಿ ಸರಿಯಾಗಿ ನಿರ್ವಹಿಸಕ್ಕೆ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ನಿಮಗೆ ಸಮಸ್ಯೆಯನ್ನು ತರಬಹುದು. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ವಾರ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಅದರ ಜೊತೆಯಲ್ಲಿ ದಾಂಪತ್ಯದಲ್ಲಿ ಜಗಳ ಮನಸ್ತಾಪಗಳು ಬರ್ತದೆ. ಎಲ್ಲೂ ಇರಿಟೇಟ್ ಆಗ್ತಾರೆ. ಸಂಗಾತಿ ಮಾಡತಕ್ಕಂಥ ಸಣ್ಣ ಪುಟ್ಟ ವಿಷಯಗಳು ಕೂಡ ನಿಮಗೆ ಇರಿಟೇಟ್ ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸಂಗಾತಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು ಉಂಟು. ಆರ್ಥಿಕ ಒತ್ತಡಗಳ ಜೊತೆಯಲ್ಲಿ ಇವೆಲ್ಲವೂ ಕೂಡ ನಿಮ್ಮನ್ನು ಹೈರಾಣ ಮಾಡಿ ಬಿಸಾಕುತ್ತೆ. ಹಾಗಾಗಿ ಬಹಳ ಒತ್ತಡವನ್ನು ತಂದುಕೊಳ್ತಕ್ಕಂಥದ್ದು. ಉದ್ಯೋಗ ಒತ್ತಡಗಳಿರ್ತದೆ. ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳು ಸರಿಯಾಗಿ ಆಗೋದಿಲ್ಲ ಅಂತಕ್ಕಂಥದ್ದು. ಲಾಭದ ಪ್ರಮಾಣ ಕಡಿಮೆ, ಆರ್ಥಿಕ ಒತ್ತಡಗಳು ಜಾಸ್ತಿ, ಬರುವಂಥದ್ದು ಬರೋದಿಲ್ಲ, ಉದ್ಯೋಗದ ಸಂತೃಪ್ತಿ ಇಲ್ಲ, ಮಾಡುವಂಥ ಕೆಲಸದಲ್ಲಿ ಸಂತೃಪ್ತಿ ಇಲ್ಲ, ಆರೋಗ್ಯದಲ್ಲಿ ಸಂತೃಪ್ತಿ ಇಲ್ಲ. ಎಲ್ಲ ರೀತಿಯಲ್ಲೂ ಕೂಡ ನಿಮಗೆಲ್ಲೂ ಸಣ್ಣದಾಗಿ ಈ ವಾರ ಅಷ್ಟೊಂದು ಶುಭಪ್ರದವಲ್ಲ ಅನ್ನೋ ರೀತಿಯಲ್ಲಿ ನಿಂತಿದೆ. ಆದರೂ ವಾರ ಅಂತ್ಯ ಅಂತಕ್ಕಂಥದ್ದು ಎಲ್ಲೋ ಭರವಸೆಯನ್ನು ಮೂಡುವಂಥ ರೀತಿಯಲ್ಲಿ ನಿಮಗೆ ಪರಿವರ್ತನೆ ಆಗುತ್ತೆ. ಯಾಕಂದರೆ ಶುಕ್ರ ರಾಹುವನ್ನು ದಾಟಿದರೆ ನಿಮಗೆ ಶುಭ ಫಲಗಳು ಬರೋದಕ್ಕೆ ದಾರಿಯಾಗುತ್ತದೆ. ಅಲ್ಲಿಯವರೆಗೆ ಶುಕ್ರ ಪಾಪಕರ್ತರಿ ಸ್ಥಿತಿನಲ್ಲಿರೋದ್ರಿಂದ ನಿಮ್ಮೆಲ್ಲವೂ ಕೂಡ ಒಂಥರ ಕತ್ತಲೆ ಮನೆಯಲ್ಲಿದೆ. ಎಲ್ಲವೂ ಇದೆ ಅವಕಾಶಗಳು, ಬಟ್ ಉಪಯೋಗಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಪ್ರಯಾಣ ಹೋಗಬೇಕು, ಅವಕಾಶಗಳಿದೆ, ಹೋಗೋದಕ್ಕಾಗೋದಿಲ್ಲ. ವಿದ್ಯಾಭ್ಯಾಸ ಇದೆ, ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಹಣ ಇದೆ, ಬಟ್ ಅದನ್ನು ಉಪಯೋಗಿಸೋದಕ್ಕಾಗ್ತಾಯಿಲ್ಲ. ಯಾವುದೋ ಬರಬೇಕಾಗಿದೆ, ಬರ್ತಾ ಇಲ್ಲ. ವ್ಯವಹಾರ ಇದೆ, ವ್ಯಾಪಾರ ಇದೆ, ಜನ ಏನು ಇದನ್ನು ನುಗ್ಗುತ್ತಾರೆ. ಲಾಭದ ನೋಡಿದ್ರೆ ಇಲ್ಲ.
ಈ ಸ್ಥಿತಿನಲ್ಲಿ ನಿಮಗೆ ಎಲ್ಲಿ ಹೋದ್ರೂ ಅಸಂತೃಪ್ತಿ ಅಂತಕ್ಕಂಥದ್ದು. ರಾಹುವಿನಿಂದ ಮುಂದೆ ಹೋಗೋವರೆಗೂ ಮೀನರಾಶಿನಲ್ಲಿ 5 ಡಿಗ್ರಿ ದಾಟೋವರೆಗೂ ಶುಕ್ರ ನಿಮಗೆ ಈ ಪರಿಣಾಮವಿರುತ್ತೆ. 5 ಡಿಗ್ರಿ ದಾಟಿದ ಚೇಂಜ್ ಆಗುತ್ತೆ ತುಲಾರಾಶಿನವ್ರಿಗೆ. ಹಾಗೆ ಒಳ್ಳೆಯದಾಗತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಏನು ಮಾಡ್ಕೊಳ್ಬೇಕು ಈ ವಾರ? ಸಾಧ್ಯವಾದಷ್ಟು ಸಾಯಿನಾಥರ ಚರಿತ್ರೆ ಅಥವಾ ಸಾಯಿ ಚರಿತ್ರೆಯನ್ನು ಪಾರಾಯಣವನ್ನು ಮಾಡ್ತಕ್ಕಂಥದ್ದು. ಸಾಯಿ ಚರಿತ್ರೆ ಪಾರಾಯಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎದ್ದ ತಕ್ಷಣ ಗುರು ಸಾಯಿನಾಥರನ್ನು ಸ್ಮರಣೆ ಮಾಡಿ ಒಂದು 10 ನಿಮಿಷಗಳ ಕಾಲ ಅವರೇ ಮಿಕ್ಕಿದ್ದೆಲ್ಲವನ್ನು ಕೂಡ ನೋಡ್ಕೊಳ್ತಾರೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು, ಯತ್ನಕಾರ್ಯ ಅಂತಕ್ಕಂಥದ್ದು ನೀವು ಮಾಡುವಂಥದ್ದು ಸ್ವಲ್ಪ ಎಡವಟ್ಟು ಮಾಡಬಹುದು. ಎಡವಟ್ಟು ಮಾಡಿದ್ರೂ ಕೂಡ ಸಕ್ಸಸ್ ಅನ್ನುವಂಥ ಸ್ಥಿತಿ. ದಾನ, ಧರ್ಮ, ಪೂಜೆ, ಪುನಸ್ಕಾರ ಇದ್ರ ಕಡೆಗೆ ಹೆಚ್ಚಿನದಾದಂಥ ಒಲವು ಜಾಸ್ತಿ ಇರುತ್ತೆ ಈ ವಾರದಲ್ಲಿ ನಿಮಗೆ. ಮತ್ತು ಸ್ವಲ್ಪ ಉತ್ತಮವಾದಂಥ ಕೆಲಸವನ್ನು ಮಾಡ್ತೀರಿ. ಉತ್ತಮವಾದಂಥ ರೀತಿಯಲ್ಲೇ ಯೋಚನೆಯನ್ನು ಕೂಡ ಮಾಡುವಂಥದ್ದು ಉಂಟು ಅಂತ ಹೇಳ್ತದೆ. ಮತ್ತು ಮಾತಿನಿಂದ ಕಾರ್ಯಚಟುವಟಿಕೆಯನ್ನು ಮಾಡ್ತಕ್ಕಂಥದ್ದು, ಮಾತಿನಿಂದ ಅದೃಷ್ಟ ಆಗುವಂಥದ್ದು. ಒಂದು ಮಧುರವಾದ ಮಾತು ಅಥವಾ ಇಷ್ಟವಾಗುವಂಥ ರೀತಿಯಲ್ಲಿ ಮಾತು, ಆ ಮಾತು ಅಂತಕ್ಕಂಥದ್ದು ಎಲ್ಲೋ ಸಣ್ಣದಾಗಿ ಬೇರೆಯವರಿಗೆ ಗೌರವವನ್ನು ಕೊಟ್ಟು ಮಾತನಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲೋ ನಿಮ್ಮನ್ನು ಪ್ಲಸ್ ಮಾಡಿಸುತ್ತೆ ಈ ವಾರ. ಧೈರ್ಯ ಜಾಸ್ತಿ ಇರ್ತದೆ, ಮಂಡಧೈರ್ಯ, ನಾನು ಗೆಲ್ತೀನಿ ಅಂತಕ್ಕಂಥದ್ದು. ವಿದ್ಯಾಭ್ಯಾಸ ಬಹಳ ಚೆನ್ನಾಗಿ, ಎಂಥ ದಡ್ಡನೂ ಕೂಡ ಓದೋದ್ರ ಕಡೆಗೆ ಆಸಕ್ತಿಯನ್ನು ತೋರಿಸ್ತಾನೆ, ಎಂಥ ಸೋಮಾರಿಯೂ ಕೂಡ ಓದೋದ್ರ ಕಡೆಗೆ ಆಸಕ್ತಿಯನ್ನು ತೋರಿಸ್ತಕ್ಕಂಥ ರೀತಿಯಲ್ಲಿದೆ ಈ ವಾರ ಅಂತಕ್ಕಂಥದ್ದು. ಪಂಚಮ ಪ್ರಭಾವ, ಶುಭ ಕಾರ್ಯ ಪ್ರಯತ್ನ ಅನುಕೂಲ ಇದೆ. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಸಕ್ಸಸ್ ಅಂತಕ್ಕಂಥ ಸ್ಥಿತಿ ಇದೆ. ಸ್ವಲ್ಪ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗಂಭೀರವೇನೂ ಆಗೋದಿಲ್ಲ. ಸಣ್ಣ ಪುಟ್ಟದಾಗಿ ಸ್ವಲ್ಪ ಕೆಲವೊಂದು ಮೈಕೈ ನೋವು ಬರಬಹುದು ಅಂತಕ್ಕಂಥ ರೀತಿಯಲ್ಲೇ ಬಿಟ್ಟರೆ, ಮತ್ತು ಮಾನಸಿಕವಾಗಿ ಕೆಲವೊಂದು ಹಚ್ಚಿಕೊಂಡು ಕೆಲವೊಂದು ಡಿಸ್ಟರ್ಬ್ಗೆ ಒಳಗಾಗ್ತೀರಿ ಅಂತಕ್ಕಂಥದ್ದು ಬಿಟ್ಟರೆ, ಮಿಕ್ಕಿದ್ದಂಥ ರೀತಿಯಲ್ಲಿ ಏನು ಗಂಭೀರವಾಗುವಂಥ ಸ್ಥಿತಿಯಲ್ಲಿ ಯಾವುದೂ ಕೂಡ ಇಲ್ಲ ಈ ಸಂದರ್ಭ ಅಂತಕ್ಕಂಥದ್ದು. ಅದೃಷ್ಟದ ಒಂದು ವಾರವೇ ಆಗಿ ಪರಿವರ್ತನೆ ಆಗ್ತಕ್ಕಂಥ ಸ್ಥಿತಿ ಇದೆ. ಮೇಲಧಿಕಾರಿಗಳಿಂದ, ಉನ್ನತ ಅಧಿಕಾರಿಗಳಿಂದ, ಸರ್ಕಾರಿ ಅಧಿಕಾರಿಗಳಿಂದ, ರಾಜಕಾರಣಿಗಳಿಂದ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕು ಅನ್ನೋ ರೀತಿ ಅನ್ನುತ್ತಂದರೆ ವಾರ ಮಧ್ಯಭಾಗದಿಂದ ಆಚೆಗೆ ಚೆನ್ನಾಗಿದೆ. ಅಮಾವಾಸ್ಯೆ ಕಳೆದ ಮೇಲೆ ನಿಮಗೆ ಚೆನ್ನಾಗಿದೆ, ಅದನ್ನು ಮಾಡಿಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣತಕ್ಕಂಥದ್ದು ಉಂಟು. ಲಾಭದ ಪ್ರಮಾಣ ಪರವಾಗಿಲ್ಲ, ಚಿಂತೆ ಇಲ್ಲ. ಸ್ನೇಹಿತರಿಂದ ಸಹಕಾರ ಸಿಗೋದಕ್ಕೆ ದಾರಿ ಇದೆ. ಏನು ಯೋಚನೆ ಮಾಡುವಂಥದ್ದು ಯಾವುದೂ ಅಂಥ ಗಂಭೀರವಾದಂಥ ಸ್ಥಿತಿನಲ್ಲಿಲ್ಲ. ಶುಕ್ರ ಒಬ್ಬ ಮಾತ್ರ ನಿಮಗೆ ಅಪಕರ್ತರಿ ಸ್ಥಿತಿಗೆ ಒಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಪಾಲುದಾರಿಕೆ ವ್ಯವಹಾರ ಅಂತಕ್ಕಂಥದ್ದು ಮಾತ್ರ ನಿರೀಕ್ಷಿತ ಪ್ರಮಾಣದಲ್ಲಿ ನಿಮಗೆ ಆಗೋದಿಲ್ಲ. ಯಾವುದೋ ಪ್ರೀತಿ ಪ್ರೇಮ ಸಂಬಂಧಪಟ್ಟಂತೆ ಒಂದು ಆ ಭಾವನೆಗಳಿಗೆ ಕೆರಳುತ್ತೆ. ಪ್ರಸ್ತಾವನೆಗಳಲ್ಲಿ ಎಲ್ಲೋ ಸಣ್ಣದಾಗಿ ನೀವು ಸೋಲುವಂಥ ಸ್ಥಿತಿ ಬರಬಹುದು. ಹಾಗಾಗಿ ಈ ವಾರ ಅಂತ್ಯ ಕಳೆದ ಬಿಡಲಿ, ಆಮೇಲೆ ನಿಮ್ಮ ಭಾವನೆಗಳನ್ನು ಹಂಚ್ಕೊಳ್ಳಿರಿ ಅಂತ ಇನ್ನೊಬ್ಬರ ಹತ್ರ. ಒಳ್ಳೆಯದಾಗಲಿ. ಇನ್ನು ಪರಿಹಾರ ಮಾರ್ಗವನ್ನು ನೋಡಿದಾಗ ಸಾಧ್ಯವಾದಷ್ಟು ಈ ವಾರ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಮನೆಯಲ್ಲಿ ಸೇವಂತಿಗೆ ಪುಷ್ಪವನ್ನು ಯಥೇಚ್ಛವಾಗಿ ಪೂಜೆಯಲ್ಲಿ ಬಳಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಅಥವಾ ಶಿವನ ಆಲಯಕ್ಕೆ ಒಂದು ಸೇವಂತಿಗೆ ಹಾರವನ್ನು ಸಮರ್ಪಣೆ ಮಾಡಿ. ಒಂದು ಫಲ ನಿಮಗೆ ಪಾಸಿಟಿವ್ ಆಗುತ್ತೆ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದರೆ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ವಾರ ಮಧ್ಯಭಾಗದಿಂದ ಆಚೆಗೆ ಸುಧಾರಣೆ ಆಗುವಂಥ ಲಕ್ಷಣಗಳು ಉಂಟು ಅಂತ ಹೇಳುತ್ತೆ. ಆದರೂ ಒತ್ತಡದಿಂದ ಈಚೆಗೆ ಬರ್ತೀರಾ ಅಂದರೆ ಇಲ್ಲ, ಒತ್ತಡ ಇದ್ದೇ ಇರುತ್ತೆ. ಯಾಕೆಂದರೆ ಅಷ್ಟಮ ಪ್ರಭಾವ, ಹಾಗಾಗಿ ಒತ್ತಡ ಇರಲೇಬೇಕು, ಇರಿಟೇಟ್ ಆಗಲೇಬೇಕು, ಮಾನಸಿಕವಾದಂಥ ಅಸಮಾಧಾನ ಇರಲೇಬೇಕು, ಅಸಂತೃಪ್ತಿ ಇರಲೇಬೇಕು, ಭವಿಷ್ಯದ ಬಗ್ಗೆ ಒಂದು ಭರವಸೆಯನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿನಲ್ಲೇ ಇರುತ್ತೆ. ಆದರೂ ಕೂಡ ವಾರ ಮಧ್ಯಭಾಗದಿಂದ ಆಚೆಗೆ ನಿಮಗೆ ಸುಧಾರಣೆಯ ಲಕ್ಷಣಗಳಿದೆ. ಅಂದರೆ ಅಮಾವಾಸ್ಯೆ ಕಳೆದ ನಂತರವಾಗಿ ನಿಮಗೆ ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ಆರ್ಥಿಕವಾದಂಥ ಸ್ಥಿತಿ, ಸಾಲ ಮತ್ತೊಂದು ಮಗದೊಂದು ಕೇಳಿದ್ದೀರಿ, ಪ್ರಾಪ್ತಿ ಯೋಗ ಫಲಗಳಿದೆ ಒಂದು. ಮತ್ತು ಕೌಟುಂಬಿಕವಾಗಿ ಏನಾದರೂ ಸಹಕಾರವನ್ನು ಕೇಳಿದರೆ ಬೈಗುಳವನ್ನು ಕೇಳಿಸಿಕೊಂಡು ಮಾಡಿಕೊಳ್ಬೇಕಾಗತ್ತೆ. ಯಾಕಂದರೆ ಹಳೆ ತಪ್ಪುಗಳು ನಿಮಗೆ ರಿಪೀಟ್ ಆಗುತ್ತೆ.
ಬಂಧು ಬಾಂಧವರಿಂದ ಒತ್ತಡ, ಕಿರಿಕಿರಿ, ಶತ್ರುತ್ವ ಅಂತಕ್ಕಂಥದ್ದು, ನೆರೆಹೊರೆಯವರು ಸ್ವಲ್ಪ ಶತ್ರುತ್ವವನ್ನು ತೋರಿಸ್ತಕ್ಕಂಥದ್ದು, ಪತ್ರ ವ್ಯವಹಾರಗಳಲ್ಲಿ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ ಅಂತಕ್ಕಂಥದ್ದು, ರಾಜಕಾರಣಿಗಳಿಂದ ಮೇಲಧಿಕಾರಿಗಳಿಂದ ತೊಂದರೆ ತಾಪತ್ರೆಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುವಂಥಕ್ಕೆ ದಾರಿ ಇದೆ. ಚತುರ್ಥ ಪ್ರಭಾವ ಸ್ಥಿರಾಸ್ತಿ ವ್ಯವಹಾರ ಈ ಸಂದರ್ಭ ಒಳಿತೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಮಕ್ಕಳಿಂದ ಸ್ವಲ್ಪ ಕಿರಿಕಿರಿಗಳನ್ನು ಅನುಭವಿಸ್ತಕ್ಕಂಥದ್ದು, ಭಾವನಾತ್ಮಕವಾದಂಥ ಪೆಟ್ಟು ನೋವುಗಳನ್ನು ಅನುಭವಿಸ್ತಕ್ಕಂಥ ವಾತಾವರಣಗಳು ಉಂಟು. ನೀವು ಮಾಡುವಂಥದ್ದು ಮಕ್ಕಳಿಗೋಸ್ಕರವಾಗಿ, ಮಕ್ಕಳಿಗೆ ಗೈಡೆನ್ಸ್ ಮಾಡುವಂಥದ್ದು ಉತ್ತಮವಾದಂಥ ರೀತಿಯಲ್ಲೇ ಇರುತ್ತೆ, ಬಟ್ ಅವರು ಕೇಳಿಸ್ಕೊಡುವಂಥ ರೀತಿಯಲ್ಲಿ ಇರೋದಿಲ್ಲ. ಹಾಗಾಗಿ ಹುಷಾರಾಗಿರಬೇಕಾದ್ರೆ ಮಕ್ಕಳ ನಡವಳಿಕೆ ಅಥವಾ ಮಕ್ಕಳೊಂದಿಗೆ ಸ್ವಲ್ಪ ಆ ಬಾಂಧವ್ಯ ಮಾತುಕತೆ ಹಾಡಬೇಕಾದ್ರೆ ನೋಡಿಕೊಂಡು ಹಾಡಿ. ಆರೋಗ್ಯ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಕ್ಕಂಥದ್ದು, ಮೈಕೆ ನೋವು ಬರ್ತಕ್ಕಂಥದ್ದು, ಆಹಾರ ವ್ಯತ್ಯಾಸಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ, ಸ್ವಲ್ಪ ಎಲ್ಲೋ ಸಣ್ಣದಾಗಿ ಯಥೇಚ್ಛವಾಗಿ ಆಹಾರವನ್ನು ಸ್ವೀಕರಿಸಿ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ವಾತಾವರಣಗಳು ಇಂಥವೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಈ ಸಂದರ್ಭ ಅಂತಕ್ಕಂಥದ್ದು ಸ್ವಲ್ಪ ದಾಂಪತ್ಯದಲ್ಲಿ ಸ್ವಲ್ಪ ಕಲಹಗಳಿರ್ತದೆ. ಅಷ್ಟಮ ಪ್ರಭಾವ ಅಲ್ಲ, ಕಿರಿಕಿರಿಗಳು, ಅಸಮಾಧಾನ ಮತ್ತು ಕಲಹ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು ಅಂತ ಹೇಳ್ತದೆ. ದಶಮ ಪ್ರಭಾವ ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ, ಜವಾಬ್ದಾರಿಗಳು ಜಾಸ್ತಿ ನಿಮ್ಮ ಮೇಲೆ ಬೀಳ್ತದೆ ಉದ್ಯೋಗದಲ್ಲಿ ಅಂತಕ್ಕಂಥದ್ದು. ಲಾಭದ ಪ್ರಮಾಣ ಬರುವಂಥದ್ದು ಕೂಡ ಬರದಂಥ ರೀತಿಯಲ್ಲಿ ನಿಲ್ಲುತ್ತೆ. ಸ್ನೇಹಿತರು, ಮಿತ್ರರು ಅಂತ ಯಾರನ್ನು ಅಂದುಕೊಂಡಿರ್ತೀರೋ ಅವರೇ ಶತ್ರುಗಳಾಗಿ ನಿಮಗೆ ನಷ್ಟವನ್ನು ತರ್ತಕ್ಕಂಥ ಸ್ಥಿತಿಯೂ ಕೂಡ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆದರೆ ಇಲ್ಲೊಂದು ಅವಕಾಶ, ಅದ್ಭುತವಾದಂಥ ಅವಕಾಶ ಏನಂದರೆ, ವಿದೇಶಯಾನವನ್ನು ಮಾಡಬೇಕು, ದೂರ ಪ್ರದೇಶಕ್ಕೂ ಹೋಗಬೇಕು ಅನ್ನುವಂಥವ್ರಿಗೆ ಸ್ವಲ್ಪ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಪ್ರಾಪ್ತಿ ಇದೆ. ಎಲ್ಲೋ ಬೇರೆ ದೇಶದಲ್ಲೋ ಬೇರೆ ರಾಜ್ಯದಲ್ಲೋ ಉದ್ಯೋಗ ಅರಸ್ತಾ ಇದ್ದಾರೆ ಅಂದರೆ ಅಲ್ಲೆಲ್ಲೋ ಪ್ಲಸ್ ಆಗೋದಕ್ಕೆ ದಾರಿ ಇದೆ ಧನುಸ್ಸು ರಾಶಿನವರಿಗೆ. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದ್ರೆ ಏನು ಮಾಡಿಕೊಡ್ಬೇಕಾಗತ್ತೆ ಈ ವಾರ, ನೀವೇ ತಪ್ಪು ನಿರ್ಧಾರ ತೆಗೆದುಕೊಳ್ತೀರಿ, ನೀವೇ ಸೆನ್ಸಿಟಿವ್ ಆಗ್ತೀರಿ, ನೀವೇ ಎಲ್ಲದರಿಗೂ ಅಪಾರ್ಥವನ್ನು ಹುಡುಕೋದಕ್ಕೆ ಹೋಗ್ತೀರಿ, ನೀವೇ ಎಲ್ಲೋ ಸಣ್ಣದಾಗಿ ಸಣ್ಣ ವಿಷಯಕ್ಕೂ ಭಯ ಬೀಳೋದಕ್ಕೆ ಹೋಗ್ತೀರಿ, ಸಣ್ಣ ವಿಷಯಕ್ಕೂ ಗಾಬರಿ ಆತಂಕವನ್ನು ವ್ಯಕ್ತಪಡಿಸ್ತಕ್ಕಂಥ ಸ್ಥಿತಿ ಬರುತ್ತೆ. ಒಂದು ವಿಷಯವನ್ನು ಹತ್ತಾರು ರೀತಿಯಲ್ಲಿ ಊಹೆಗಳನ್ನು ಮಾಡಿಕೊಂಡು ಅಲ್ಲಿ ಸಮಸ್ಯೆ ತಂದುಕೊಳ್ತೀರಿ. ಹಾಗಾಗಿ ನಿಮ್ಮದೇ ಕೆಲವೊಂದು ಭಾಳಷ್ಟು ತಪ್ಪುಗಳನ್ನು ಮಾಡ್ತೀರಿ. ಯಾಕೆಂದರೆ ರಾಷ್ಟ್ರಾಧಿಪತಿನೇ ಹೋಗಿ ಅಲ್ಲಿ ಕುಂತುಬಿಟ್ಟಿದ್ದಾನೆ, ಹಂಗಾಗಿ ಆಗಲೇಬೇಕು, ಆಗತ್ತೆ. ಆದರೂ ಪರಿಹಾರವನ್ನು ಏನು ಮಾಡಿಕೊಳ್ಬೇಕು, ಯಾವುದಾದ್ರೂ ಹತ್ತಿರದಲ್ಲಿರ್ತಕ್ಕಂಥ ನದಿ ಸ್ನಾನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ನದಿ ಸ್ನಾನಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲವಾ, ಯಾರ ಮನೆಯಲ್ಲಿ ಗಂಗಾಜಲವಿದೆಯೋ ಒಂದೇ ಒಂದು ತೊಟ್ಟು ನೀವು ಸ್ನಾನ ಮಾಡುವಂಥ ನೀರಿನಲ್ಲಿ ಒಂದೇ ಒಂದು ತೊಟ್ಟು ಗಂಗಾಜಲವನ್ನು ಹಾಕಿಕೊಂಡು ಸ್ನಾನವನ್ನು ಮಾಡಿ. ಆ ತಾಯಿ ಗಂಗಾಮಾತೆಯೇ ನಿಮಗೆ ಆಶೀರ್ವಾದ ಮಾಡ್ತಾಳೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದರೆ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಸಕ್ಸಸ್ಸು, ಯತ್ನ ಕಾರ್ಯ ಜಯ, ಅದರಲ್ಲೂ ಕೂಡ ವಾರಾಂತ್ಯ ಅದ್ಭುತವಾದಂಥ ರೀತಿಯಲ್ಲಿದೆ ನಿಮಗೆ, ಗಜಕೇಸರಿಯ ಸ್ಥಿತಿ. ಹಾಗಾಗಿ ಎಲ್ಲವೂ ಕೂಡ ಲಾಭವಾಗಬೇಕು, ಯೋಗ ಫಲಗಳು ಬರಬೇಕು ಅಂತಕ್ಕಂಥ ಸ್ಥಿತಿ, ಅವಕಾಶಗಳು ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಇನ್ವೆಸ್ಟ್ಮೆಂಟ್, ಉಳಿತಾಯ ಜಾಸ್ತಿ ಮಾಡೋದಕ್ಕೆ ಕಡೆಗೆ ಹೆಚ್ಚಿನದಾದ ಗಮನ, ಅಥವಾ ಯಾವುದರ ಉದ್ಯಮದಲ್ಲಿ ಯಥೇಚ್ಛವಾಗಿ ಹೂಡಿಕೆ ಮಾಡ್ತವಂಥದ್ದು, ಸಾಲ ಮಾಡೋ, ಮತ್ತೊಂದು ಮಾಡೋ, ಮಗದೊಂದು ಮಾಡೋ, ಒಟ್ಟಿನಲ್ಲಿ ಹೂಡಿಕೆ ಮಾಡ್ತಕ್ಕಂಥದ್ದು. ಹೊಸ ಉದ್ಯಮ ಪ್ರಾರಂಭ ಪ್ರಯತ್ನ, ಅದರಲ್ಲಿ ಸಕ್ಸಸ್ ಆಗುವಂಥ ಸ್ಥಿತಿಯೂ ಕೂಡ ಇದೆ. ಹೊಸ ಉದ್ಯಮ, ವ್ಯಾಪಾರ, ವ್ಯವಹಾರ ಪ್ರಯತ್ನವನ್ನು ಮಾಡುವಂಥವ್ರಿಗೆ ಒಳ್ಳೆಯ ಅವಕಾಶ. ವಾರ ಅಮಾವಾಸ್ಯೆ ಕಳೆದ ಮೇಲೆ ಅನುಕೂಲದ ಸ್ಥಿತಿ ಇದೆ. ಮಾತಿನಿಂದ ಕಾರ್ಯಜೀವನ ಮಾಡಿಕೊಳ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಇದೆ. ಕುಟುಂಬದಲ್ಲಿ ಶುಭ ಕಾರ್ಯದ ವಾತಾವರಣ ಅಥವಾ ದೇವತಾ ಕಾರ್ಯದ ವಾತಾವರಣ, ಏನೋ ಒಂದು ಉತ್ತಮವಾದಂಥ ಒಂದು ಕೆಲಸ ನಿಮ್ಮ ಕುಟುಂಬದಲ್ಲಿ ಈ ಸಂದರ್ಭದಲ್ಲಿ ಆಗಬೇಕು, ಆಗತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ತೃತೀಯ ಪ್ರಭಾವ, ಹಾಗಾಗಿ ಬಂಧು ಬಾಂಧವರಿಂದ ಕೆಲವೊಂದು ಲಾಭವನ್ನು ನೋಡುವಂಥ ಸ್ಥಿತಿ ಇದೆ. ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟ ಕೆಲಸ ಆಗಬೇಕಾ, ಏನಾದರೂ ಸರ್ಕಾರಿ ಕೆಲಸ ಕಾರ್ಯಗಳು ಆಗಬೇಕಾ, ವಾರ ಮಧ್ಯಭಾಗದಿಂದ ಅಮಾವಾಸ್ಯೆ ಕಳೆದ ಮೇಲೆ ಪ್ರಯತ್ನ ಮಾಡಿ, ಅನುಕೂಲವಾಗತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಭೂಮಿ ವ್ಯವಹಾರಗಳಾಗಬೇಕಾ, ಅಮಾವಾಸ್ಯೆ ಕಳೆದ ಮೇಲೆ ಮಾಡಿ, ಅನುಕೂಲವಿದೆ, ಚಿಂತೆ ಮಾಡುವಂಥದ್ದಿಲ್ಲ. ವಿದ್ಯಾಭ್ಯಾಸದಲ್ಲೂ ಕೂಡ ಒಂದು ಪ್ರಗತಿಯನ್ನು ಕಾಣತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತಿದೆ. ಶುಭ ಕಾರ್ಯ ಪ್ರಯತ್ನದಲ್ಲೂ ಕೂಡ ಅನುಕೂಲ, ಅಮಾವಾಸ್ಯೆ ಕಳೆದ ಮೇಲೆ ಅಂತಕ್ಕಂಥದ್ದು. ಅಷ್ಟಮಾಧಿಪತಿಯಾದಂಥವನು ಲಗ್ನ ಭಾವದಲ್ಲಿದ್ದರೂ ಕೂಡ ತುಂಬ ಈಗೋಯಿಸಮ್ಮು, ಕೋಪ, ತಾಪ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ ಮೇಲ್ಮುಖವಾಗಿ. ಬಟ್ ಇಲ್ಲ,
ಅದು ಆ ಕೋಪತಾಪವನ್ನು ನೀವೇ ಶಮನ ಮಾಡಿಕೊಳ್ತೀರಿ. ಚಿಂತೆ ಮಾಡೋದು ಸ್ವಲ್ಪ ಅರಿವು, ನಾನು ಮಾಡ್ತಿರೋ ತಪ್ಪು ಅಂತ ಅರಿವು ಇರ್ತದೆ. ಆ ಅರಿವನ್ನು ಮಾಡಿಕೊಂಡು ಆಗುವಂಥ ಆಪತ್ತಿನಿಂದ ತಪ್ಪಿಸಿಕೊಳ್ತೀರಿ. ಚಿಂತೆ ಅವಶ್ಯಕತೆ ಇಲ್ಲ ಅಂತಕ್ಕಂಥ ತೋರಿಸುತ್ತೆ. ಭಾಗ್ಯ ಪ್ರಭಾವ ಅಂತಕ್ಕಂಥದ್ದು, ಸಂಗಾತಿಯಿಂದ ಅದೃಷ್ಟ ಬರಬೇಕು ಅಂತಕ್ಕಂಥ ವಾತಾವರಣಗಳು, ಶುಭ ಕಾರ್ಯ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಅದೃಷ್ಟ ಬರಬೇಕು ಅನ್ನೋ ರೀತಿಯಾದಂಥ ವಾತಾವರಣ ಕಂಡು ಬರ್ತದೆ. ಮೇಲಧಿಕಾರಿಗಳಿಂದ ಸಹಕಾರ ಈ ವಾರದ ನಿಮಗೆ ಪ್ರಾಪ್ತಿಯ ಯೋಗ ಫಲಗಳೆಲ್ಲವೂ ಕೂಡ ಇದೆ. ಲಾಭಾಧಿಪತಿಯಾದ ಷಷ್ಠಾಂಶ ಆದರೂ ಕೂಡ ಸ್ನೇಹಿತರೊಂದಿಗೆ ಸಣ್ಣ ಪುಟ್ಟದಾದ ಮನಸ್ತಾಪಗಳು ಆದರೂ ಕೂಡ ಅದನ್ನು ಮಾತುಕತೆ ಮುಖಾಂತರವಾಗಿ ಬಗೆಹರಿಸಿಕೊಳ್ತಕ್ಕಂಥ ಎಲ್ಲ ಲಕ್ಷಣಗಳಿದೆ. ಚಿಂತೆ ಮಾಡುವಂಥದ್ದಿಲ್ಲ. ಆಲ್ಮೋಸ್ಟ್ 80ರಿಂದ 90 ಭಾಗ ನಿಮಗೆ ಉತ್ತಮವಾದಂಥ ಫಲವನ್ನೇ ನೋಡೋದಕ್ಕೆ ದಾರಿ ಇದೆ. ಇನ್ನೇನೋ ಒಂದು 10-20 ಭಾಗ ನಿಮಗೇನೋ ಕೆಲವೊಂದು ಮೈನಸ್ ಬರಬಹುದು. ಆದರೂ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ಕೆಲಸ ಮಾಡಿ, ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬೇಕು ಅಂತಂದರೆ ಒಂದು 5 ಜನ ಯಾವುದಾದ್ರು ದೇವಸ್ಥಾನದಲ್ಲಿ ಸಿಗ್ತಾರೆ, ದೇವಸ್ಥಾನಕ್ಕೆ ಹೋದರೆ ಒಂದು 5 ಜನ ಮುತ್ತೈದರಿಗೆ ಒಂದು ಫಲತಾಂಬೂಲವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿ. ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ಸಾಧ್ಯವಾದರೆ ದಕ್ಷಿಣೆ ಇಡಿ. ಇಲ್ಲ ನಿಮ್ಮ ಇಷ್ಟ, ತೊಂದರೆ ಇಲ್ಲ. ಅದನ್ನು ಕೊಟ್ಟು ಅವರಿಂದ ಒಂದು ಅಕ್ಷತೆಯನ್ನು ತಲೆ ಮೇಲೆ ಹಾಕಿಸ್ಕೊಳ್ಳಿ. ಖಂಡಿತ ಅನುಕೂಲವಾಗುತ್ತೆ. ಬಟ್ ಅವ್ರು ಚಿಕ್ಕವರಾಗಿರ್ತಾರೋ ದೊಡ್ಡವರಾಗಿರ್ತಾರೋ, ನಿಮಗಿಂತ ಚಿಕ್ಕವರಾಗಿದ್ದರೂ ಪರವಾಗಿಲ್ಲ, ಭಗವತಿ ಸ್ವರೂಪರವರು ಅಂತಕ್ಕಂಥ ರೀತಿಯಲ್ಲಿ ಭಾವನೆಯನ್ನು ತೆಗೆದುಕೊಂಡು ಮಾಡಿ. ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡೋದು ಬೇಡ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಒತ್ತಡ, ಕಿರಿಕಿರಿ, ಮಾನಸಿಕವಾದಂಥ ಅಸಮಾಧಾನ, ಅತಂತ್ರದ ಒಂದು ಭಾವ, ಏನೋ ಒಂದು ಇರಿಟೇಟು, ಯಾವುದೂ ಆಗೋದಿಲ್ಲ, ಎಲ್ಲ ಅಲ್ಲಲ್ಲೇ ನಿಲ್ಲುತ್ತೆ ಅಂತಕ್ಕಂಥ ನಿಮ್ಮ ಕೆಲಸ ಕಾರ್ಯಗಳು ನಿಂತೋಗ್ತವೆ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗೆ ಸಿಕ್ಕಾಕೊಳ್ತಕ್ಕಂಥ ವಾತಾವರಣಗಳೆಲ್ಲವೂ ಕೂಡ ಇರುತ್ತೆ. ಈ ಸಂದರ್ಭ ಅಂತಕ್ಕಂಥದ್ದು ಆರ್ಥಿಕವಾಗಿಯೂ ಕೂಡ ಅಂಥ ಅನುಕೂಲ ಅನ್ನೋ ರೀತಿಯಾದಂಥ ವಾತಾವರಣ ಇಲ್ಲ. ಬಂಧು ಬಾಂಧವರಿಂದಲೂ ಕೂಡ ಒಂದು ಸಮಾಧಾನ, ಸಹಕಾರ ಅಂತಕ್ಕಂಥ ರೀತಿಯಲ್ಲಿ ಇಲ್ಲ. ಬದಲಾವಣೆ, ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆ ಸಂಬಂಧಪಟ್ಟಂತೆಯೂ ಕೂಡ ಅಷ್ಟೊಂದು ಅನುಕೂಲವಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ವಿದ್ಯಾಭ್ಯಾಸದಲ್ಲಿ ಅವಕಾಶಗಳಿದ್ರೂ ಕೂಡ ಅದನ್ನು ಸದುಪಯೋಗ ಪಡಿಸಿಕೊಳ್ಳಲ್ಲ ಅನ್ನೋ ರೀತಿಯಾದಂಥ ವಾತಾವರಣಗಳು. ನನಗೆಲ್ಲವೂ ಕೂಡ ಗೊತ್ತು, ನಾನು ಯಾಕೆ ಓದಬೇಕು ಅಂತಕ್ಕಂಥ ರೀತಿಯಲ್ಲಿ ಸುಮ್ಮನೆ ಮೊಚ್ಚ ಹಾಕ್ಕೊಂಡು ಹೋಗುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯನ್ನು ಕಾಣ್ತದೆ. ಭಾವನಾತ್ಮಕವಾದಂಥ ಪೆಟ್ಟು, ಸೋಲುಗಳನ್ನು ಅನುಭವಿಸ್ತಕ್ಕಂಥದ್ದು. ಸಂಗಾತಿಯಿಂದ ಅಂತರ, ದಾಂಪತ್ಯ ಸೌಖ್ಯದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಪಾಲುದಾರಿಕೆ ವ್ಯವಹಾರಗಳಲ್ಲೂ ಕೂಡ ನಷ್ಟ ಅಂತಕ್ಕಂಥ ಒಂದು ವಾತಾವರಣಗಳು. ಒತ್ತಡದಿಂದ ನಿದ್ರಾ ಭಂಗವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯೂ ಇದೆ. ಅದು ಮಾಡಬೇಕು, ಇದು ಮಾಡಬೇಕು, ಅಷ್ಟು ಬೆಳಿಬೇಕು, ಇಷ್ಟು ಮಾಡಬೇಕು, ಅಷ್ಟು ದುಡ್ಡು ಮಾಡಬೇಕು, ಇಷ್ಟು ದುಡ್ಡು ಮಾಡಬೇಕು, ಬರೀ ಈ ಊಹೆಗಳೇ ಇರ್ತದೆ. ಯಾವುದು ಸಕ್ಸಸ್ ಇಲ್ಲ. ಅಂದರೆ ತಿರುಕನ ಕನಸು ಅಂತಾರಲ್ಲ, ಆಗಿರ್ತದೆ ಈ ವಾರ. ಎಲ್ಲ ಕನಸು ಕಾಣ್ತೀರಿ. ಒಬ್ಬ ತಿರುಕ ಕನಸು ಕಂಡುಬಿಟ್ಟು ಮೊಸರು ಕುಡಿಕೆ ಹೊಡೆದ ಹೋಗ್ತಂಗೆ ಆ ಪರಿಸರ, ಒಂದು ಕತೆ ಇದೆ ನಿಮಗೆ. ಹಾಗೆ ಸುಮ್ಮನೆ ಕನಸು ಕಾಣುವಂಥದ್ದು ಬಿಟ್ಟರೆ ಯಾವ ಪ್ರಯೋಜನಗಳು ಕೂಡ ಕಾಣ್ತಲ್ಲ. ಎಲ್ಲೂ ಕೂಡ ಅಂಥ ಪ್ಲಸ್ ಅಂತಕ್ಕಂಥ ರೀತಿಯಲ್ಲಿ ಈ ವಾರ ಕುಂಭರಾಶಿನವ್ರಿಗೆ ಇಲ್ಲ. ಆದರೆ ಶುಕ್ರ 5 ಡಿಗ್ರಿ ಮುಂದಕ್ಕೆ ಹೋದರೆ, ಮೀನರಾಶಿ ರಾಹುವನ್ನು ದಾಟಿ ಹೋದರೆ ಅಲ್ಲೊಂದು ಸ್ವಲ್ಪ ನಿಮಗೆ ಪ್ಲಸ್ ಆಗೋದಕ್ಕೆ ದಾರಿ ಆಗುತ್ತೆ. ಮುಂದಿನ ವಾರ ಬರಬಹುದು ಅದು ಪ್ಲಸ್ ಅಂತಕ್ಕಂಥದ್ದು. ಈ ವಾರ ಅಂತೂ ಕೂಡ ಅಷ್ಟೊಂದು ಉತ್ತಮ ಅಥವಾ ಪ್ಲಸ್ ಆಗುವಂಥ ಯಾವುದೇ ಸ್ಥಿತಿನಲ್ಲಿ ಕುಂಭರಾಶಿನವ್ರಿಗೆ ಇಲ್ಲ. ಆದರೂ ಪೂರ್ತಿ ಮೈನಸ್ಸ ಆಗದೇ ಇಲ್ವಾ? ಜನ್ಮ ಜಾತಕ ಇರುತ್ತಲ್ಲ, ಚಿಂತೆ ಮಾಡುವಂಥದ್ದು. ಅದ್ರ ಬಲ ಇತ್ತು ಅಂದರೆ ಇದರದ್ದು ಕಮ್ಮಿ ಆಗುತ್ತೆ, ತಾಪತ್ರಯ ಕೊಡ್ತಕ್ಕಂಥದ್ದು. ಹಾಗಾಗಿ ಪರಿಹಾರ ಗೋಚಾರದಿಂದ ಆಗ್ತಕ್ಕಂಥ, ಗೋಚಾರದ ಭಾಗದಿಂದ ಆಗ್ತಾ ಇರ್ತಕ್ಕಂಥ ತಪ್ಪುಗಳೇನಿದೆ, ಸಮಸ್ಯೆಗಳೇನಿದೆ, ಅದರಿಂದ ಬಿಡುಗಡೆ ಆಗಬೇಕು ಅಂದರೆ ಒಂದು ಕೆಲಸ ಮಾಡಿ. ನೀವು ಈ ವಾರದಲ್ಲಿ ಸಾಧ್ಯವಾದಷ್ಟು ಹಾಲಿನ ಅಭಿಷೇಕವನ್ನು ದತ್ತಾತ್ರೇಯರ ದೇವಸ್ಥಾನದಲ್ಲಿ ಮಾಡಿಸ್ತಕ್ಕಂಥ ಪ್ರಯತ್ನ, ಅಥವಾ ಮನೆಯಲ್ಲಿ ಒಂದು ದತ್ತಾತ್ರೇಯರ ವಿಗ್ರಹವೋ ಅಥವಾ ಸಾಯಿನಾಥರ ವಿಗ್ರಹವೋ ಇದ್ದರೆ ಅಲ್ಲೇ ಹಾಲಿನ ಅಭಿಷೇಕವನ್ನು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಮಾಡಿಬಿಟ್ಟು ಆ ಭಗವಂತನಿಗೆ ಭಕ್ತಿಪೂರ್ವಕ ಸಮರ್ಪಣೆ ಮಾಡಿ. ಏನು ಹೇಳಿದೀನೋ ನೆಗೆಟಿವು ಅದೆಲ್ಲ ಅಲ್ಲಲ್ಲೇ ನೆಗೆಟಿವ್ ಆಗುವಂಥದ್ದು ಹಂಗೆ ತಡೀತದೆ, ಚಿಂತೆ ಬೇಡ. ಇನ್ನು ಮೀನರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದ್ರೆ ಈ ವಾರ ಸ್ವಲ್ಪ ಮೀನರಾಶಿನವ್ರಿಗೆ ಪ್ಲಸ್ ಆಗುವಂಥ ಸ್ಥಿತಿ ಇದೆ. ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ, ಲಾಭ, ಯೋಗ ಫಲ, ಅದೃಷ್ಟ ಅಂತಕ್ಕಂಥ ಸ್ಥಿತಿ ಆಲ್ಮೋಸ್ಟ್ ಗುರುವಾರದವರೆಗೂ ಇರ್ತದೆ. ಅನುಕೂಲದ ಸ್ಥಿತಿನಲ್ಲೇ ಇರುತ್ತೆ ಈ ವಾರ. ಭಾವನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಕ್ಸಸ್ ಅಂತಕ್ಕಂಥದ್ದು, ಆರ್ಥಿಕವಾದಂಥ ಸ್ಥಿತಿ ಸುಧಾರಣೆ ಆಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಇದೆ.
ಪೂರ್ಣ ಪ್ರಮಾಣದಲ್ಲ, ಒಂದು 30-40% ಸುಧಾರಣೆಯ ಸ್ಥಿತಿ ಇದೆ. ಬದಲಾವಣೆ, ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಸಂಬಂಧಪಟ್ಟಂತೆ ಅನುಕೂಲ. ಗೃಹ ನಿರ್ಮಾಣ ಮಾಡಬೇಕು ಅಥವಾ ಯಾವುದೋ ಮನೆ ಖರೀದಿ ಮಾಡಬೇಕು, ಭೂಮಿ ಖರೀದಿ ಮಾಡಬೇಕು, ಅಲ್ಲಿ ಅನುಕೂಲ. ವಿದ್ಯಾಭ್ಯಾಸದಲ್ಲಿ ಪ್ರಗತಿನ ಕಾಣತಕ್ಕಂಥ ಯೋಗ ಫಲಗಳೇ ಉಂಟು. ಮಕ್ಕಳಿಂದ ಲಾಭವನ್ನು ನೋಡ್ತಕ್ಕಂಥದ್ದು, ಸಾಲದ ಸಹಾಯ ಸಿಗುವಂಥದ್ದು, ಉದ್ಯೋಗ ಪ್ರಾಪ್ತಿ ಯೋಗ ಬಲ ಇರ್ತಕ್ಕಂಥದ್ದು, ಸರ್ಕಾರಿ ಕೆಲಸಕಾರ ಆಗೋದಕ್ಕೆ ದಾರಿ ಆಗ್ತಕ್ಕಂಥದ್ದು, ರಾಜಕಾರಣಿಗಳಿಂದ ಅಧಿಕಾರಿಗಳಿಂದ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿರತಕ್ಕಂಥದ್ದು, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ ಉಂಟು. ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥ ವಾತಾವರಣಗಳು ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತದೆ. ಈ ಸಂದರ್ಭ ಅಂತಕ್ಕಂಥದ್ದು ಸ್ವಲ್ಪ ವ್ಯಾಜ್ಯಗಳಲ್ಲಿ ಹಿನ್ನಡೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ. ಉನ್ನತ ವಿದ್ಯಾಭ್ಯಾಸದ ಯೋಗ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು ಗೋಚಾರದ ಪ್ರಕಾರವಾಗಿ ಅನುಕೂಲದ ಸ್ಥಿತಿನಲ್ಲೇ ನಿಂತಿದೆ. ವಿದ್ಯಾರ್ಹತೆಗೆ ನಿಮ್ಮ ಎಜುಕೇಷನ್ಗೆ ತಕ್ಕನಾದಂಥ ರೀತಿಯಲ್ಲಿ ಯಾರ್ಯಾರು ಉದ್ಯೋಗನ ಹುಡುಕ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಅನುಕೂಲವಾಗುವಂಥ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಮಿತ್ರರ ಸಹಕಾರವೂ ಕೂಡ ಈ ವಾರದಲ್ಲಿ ಸಿಗುತ್ತೆ. ಮೀನರಾಶಿನವರಿಗೆ ಈ ವಾರ ಪರವಾಗಿಲ್ಲ. ರಾಹು ಒಬ್ಬ ಸ್ವಲ್ಪ ಗೊಂದಲಕ್ಕೆ ಈಡು ಮಾಡ್ತಾನೆ ಬಿಟ್ಟರೆ, ಸಪ್ತಮದಲ್ಲಿರ್ತಕ್ಕಂಥ ಕೇತು ಒಬ್ಬ ಶುಭ ಕಾರ್ಯ ಸಂಬಂಧಪಟ್ಟಂತೆ ಇಂಟ್ರೆಸ್ಟ್ ಕೊಡೋದಿಲ್ಲ ಅಂತಕ್ಕಂಥದ್ದು ಬಿಟ್ಟರೆ ಮಿಕ್ಕಂತ ರೀತಿಯ ಅವಕಾಶಗಳು ಬರೋದಕ್ಕೇನು ತೊಂದರೆ ಇಲ್ಲ. ಚಿಂತೆ ಮಾಡುವಂಥದ್ದು ಬೇಡ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ಸಂದರ್ಭ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಸಾಧ್ಯವಾದಷ್ಟು ಕೂಡ ಬಿಳಿ ಎಕ್ಕದ ಗಿಡಕ್ಕೆ ಒಂದು ತಂಬಿಗೆ ನೀರು ಹಾಕಿ, ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಶುಭವಾಗಲಿ. ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.